ಶ್ರಾವಣ ಮಾಸ ಶ್ರವಣಕ್ಕೇ ಮೀಸಲಾಗಿರುವಂತಹ ಪುಣ್ಯ ಮಾಸ ಇದು. ನವವಿಧ ಭಕ್ತಿಗಳಲ್ಲಿ ಮೊದಲನೇ ಭಕ್ತಿ ಯಾವುದು ಅಂದರೆ ಶ್ರವಣ. ಶ್ರವಣಂ ಕೀರ್ತನಂ ಶಂಭುಸ್ಮರಣಂ ಪಾದಸೇವನಂ ಅರ್ಚನಂ ಅರ್ಪಣಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ 9 ಥರನಾದಂತಹ ಭಕ್ತಿ ಬರ್ತದೆ. ಮನುಷ್ಯ ಭಕ್ತಿ ಮಾಡೋದ್ರಿಂದನೇ ಒಂದು ರೀತಿಯಾದಂಥ ಸುಸಂಸ್ಕೃತ ಪರಿಸರದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ನಾವು ಭಕ್ತಿ ಮಾಡದೆ ಹೋದರೆ ಭಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾರಲ್ಲಿ ಭಕ್ತಿ ಅಳವಡಿಸಿರ್ತದೆಯೋ ಅಂಥವರಿಗೆ ಭಕ್ತರು ಅಂತ ಕರೀಲಿಕ್ಕೆ ಸಾಧ್ಯ. ಭಕ್ತ ಅಂತ ಯಾರಿಗನಬೇಕು? ಭಕ್ತಿ ಎಂಬುದು ಮಾಡಬಾರದು, ಅದು ಗರಗಸದಂತೆ ಹೋಗುತ್ತಲೂ ಕೊಯ್ಯುತ್ತದೆ, ಬರುತ್ತಲೂ ಕೊಯ್ಯುತ್ತದೆ. ಯಾರು ಭಕ್ತಿ ಹೆಚ್ಚು ಮಾಡ್ತಿರ್ತಾರೆ ಅವ್ರಿಗೆ ಸಮಸ್ಯೆ ಕಷ್ಟ ಭಾಳ ನೋಡ್ರಿ. ನಿಮಗೂ ಭಾಳ ಮಂದಿಗೆ ಅನುಭವಕ್ಕೆ ಬಂದಿರ್ತದೆ. ಎಷ್ಟು ದೇವರು ದಿಂಡ್ರು ಪೂಜೆ ಪುನಸ್ಕಾರ ಎಲ್ಲ ದೇವರಿಗೆ ಹೋಗಿ ಕಾಯಿ ಹೊಡೆದುಕೊಂಡು ಬರ್ತೀವ್ರಿ, ಆದರೂ ನಮ್ಗೆ ಸಮಸ್ಯೆ ಎಷ್ಟು ಕೊಡ್ತಾನ ದೇವ್ರಂದ್ರೆ ಅವು ಮಗ್ಗಲದವು ಎಷ್ಟು ದುಷ್ಟತನ ಮಾಡ್ತಾವ, ಅವ್ರು ಎಷ್ಟು ಆರಾಮಿಟ್ಟಾನ್ರಿ ಅಂತ ಅದನ್ನು ಹೇಳ್ತಾರೆ. ನಮ್ಮ ಸಮಸ್ಯೆಗಳನ್ನು ನಾವು ಹೇಳ್ಕೊಳ್ತೇವೆ, ಮತ್ತೊಬ್ಬರು ಮನೆಯಾಗ ಆರಾಮಿರೋದನ್ನು ನೋಡಿ ಅದು ಸಹನೆ ಆಗಂಗಿಲ್ಲ ನಮಗೆ. ಅವು ಎಷ್ಟು ದುಷ್ಟತನ ಮಾಡ್ತಾವ, ಅವು ಆದರೂ ಆರಾಮಿಟ್ಟಾನ ದೇವ್ರವ್ರಿಗೆ ಅಂತ. ಆದರೆ ಒಂದು ಮಾತನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಭಕ್ತಿ ಮಾಡುವಂಥವ್ರಿಗೆ ಕಷ್ಟ ಬರ್ತದೆ ಎನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಅದು ಎಷ್ಟು ಕಷ್ಟ ಹೆಂಗೆ ಬರ್ತದೆ ಅಂತಂದರೆ, ಉಸುಕಿನ ಮೇಲೆ ಬರೆದ್ರೆ ಕೆಲವು ಕ್ಷಣಗಳಲ್ಲಿ ಮಾತ್ರ ಉಳಿತದೆ, ಮತ್ತೊಂದು ಗಾಳಿ ಬಂತು ಅಂತಂದ್ರೆ ಅದೆಲ್ಲವೂ ಕೂಡ ಬರೆದಿರುವಂಥದ್ದು ಅಳಿಕೆ ಹೋಗಿಬಿಡ್ತದೆ. ಹಂಗೆ ಭಕ್ತಿ ಮಾಡುವಂಥವ್ರಿಗೆ ಕಷ್ಟಗಳು ಹೆಂಗೆ ಬರ್ತಾವೆ ಅಂದ್ರೆ, ಉಸುಗಿನ ಮೇಲೆ ಬರೆದಾಗ ಎಷ್ಟು ಹೊತ್ತು ಇರ್ತದೆ ಅಷ್ಟು ಹೊತ್ತು ಮಾತ್ರ ಉಳಿತದೆ. ಶಾಶ್ವತವಾದಂಥ ಸುಖ ಸಂತೃಪ್ತಿ ಯಾರಿಗೆ ಸಿಗ್ತದೆ ಅಂದರೆ ಭಕ್ತನ ಭಕ್ತಿಯಲ್ಲಿ ಮಾತ್ರ ಸಿಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಹಿರಿಯರು ಹೇಳ್ತಾರೆ. ಅದಕ್ಕೆ ಶ್ರವಣ ಭಕ್ತಿಯನ್ನು ಮೊದಲನೇದ್ದು ನಾವೆಲ್ಲರೂ ಕೂಡ ಆಚರಣೆ ಮಾಡಬೇಕು ಅನ್ನುವಂಥದ್ದು ಹಿರಿಯರ ಆಶಯ ಆಗಿದೆ. ಈ ಶ್ರವಣ ಮಾಡುವಂಥದ್ದು ಏನೇನೋ ಶ್ರವಣ ಮಾಡುವಂಥದ್ದಲ್ಲ. ಯಾವುದಕ್ಕೆ ಶ್ರವಣ ಭಕ್ತಿ ಅಂತ ಹೇಳ್ತಾರೆ ಅಂದರೆ, ಶಂಭುವಿನ ಸತ್ಕಥೆ ಕೇಳದ ಮನುಜ ಹುಂಬ ನೆನೆಸ್ಯಾನು. ಸರ್ವಜ್ಞ ಕವಿಗಳು ಹೇಳ್ತಾರೆ, ಶಂಭುವಿನ ಸತ್ಕಥೆಯ ಕೇಳದ ಮನುಜನು. ಯಾರು ಮಹಾತ್ಮರು, ಶರಣರು, ಬಸವಣ್ಣನವರು, ಅಕ್ಕ ಮಹಾದೇವಿ ಮಹಾತ್ಮರು, ಕುಮಾರೇಶ್ವರರಂಥವರು, ಅನ್ನದಾನೇಶ್ವರಂಥವರು, ವಿಜಯಮಾಂತೇಶ್ವರಂತಹ ಮಹಾತ್ಮರ ಜೀವನ ಚರಿತ್ರೆಯನ್ನು ಯಾರು ಭಕ್ತಿಭಾವದಿಂದ ಶ್ರವಣ ಮಾಡ್ತಾರೆ ಅಂಥವರ ಕಿವಿಗೆ ಪವಿತ್ರವಾದಂತಹ ಕರ್ಣಕುಂಡಲ ಅಂತ ಹಿರಿಯರು ಕರಿತಾ ಬಂದಿದ್ದಾರೆ. ಅಂಥ ಮಹಾತ್ಮರ ಚರಿತ್ರೆಗಳನ್ನು ಕೇಳಬೇಕು. ಭಾಳಷ್ಟು ಪುರಾಣಗಳಲ್ಲಿ ಪೌರಾಣಿಕ ಮತ್ತು ಕಾಲ್ಪನಿಕ ಕಥೆಗಳನ್ನು ನಾವೆಲ್ಲರೂ ಕೂಡ ಕೇಳುತ್ತೇವೆ. ಆದರೆ ಕೇಳುವುದಾದರೆ ಎಂಥದ್ದು ಕೇಳಬೇಕು? ಭಾಳ ವಿಶೇಷವಾಗಿ ನಾವೆಲ್ಲ ಗಮನಿಸಬೇಕು. ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರ ಪುರಾಣವನ್ನು ಬರೆದಂಥ ಚನ್ನಕವಿಗಳು ಪುರಾಣದಲ್ಲಿ ಒಂದು ಮಾತನ್ನು ಬರೀತಾರೆ, ಇದು ರಸಿಕ ಮಾದ ಕಾದಂಬರಿಯ ಕಥೆಯಲ್ಲ, ಇದರೋಳ ಪ್ರಾಸಂಗಿಕ ಅಸಂಭವ ಅಸತ್ಯ ದೋಷ ವಿಷಯಗಳಿಲ್ಲ, ಇದು ಕಲಿಗಳ ಇತಿಹಾಸವಲ್ಲ, ಕಲ್ಪಿತವಲ್ಲ. ಈ ಪುರಾಣದೊಳಗೆ ಹೆಂಗಿದೆ ಅಂದರೆ ಕಾಲ್ಪನಿಕವಾದಂತಹ ಚರಿತ್ರೆಗಳು ಇಲ್ಲ, ಕಲಿಗಳ ಇತಿಹಾಸವಲ್ಲ. ರಾಜ ಮಹಾರಾಜರು ಯುದ್ಧ ಮಾಡಿ ಅವ್ರ ರಾಜ ಇವ್ರು ಗೆದ್ದು, ಇವ್ರ ರಾಜ ಅವ್ರು ಗೆದ್ದರು, ಈ ಪರಾಕ್ರಮ ಇವೆಲ್ಲವುಗಳನ್ನು ಒಳಗೊಂಡಿರುವಂತಹ ಕಲ್ಪನೆಯ ಕಥೆಯಲ್ಲ ಇದು. ಇದು ಎಂಥ ಕಥೆ ಅಂತ ಅವರು ಹೇಳ್ತಾರೆ, ಇದು ಭಕ್ತಿ ಜ್ಞಾನ ವೈರಾಗ್ಯಗಳ ಸೊಂಪಿನ ಸುಗ್ಗಿ ಬಗೆಗೊಳಿಪುವುದು. ಇಲ್ಲಿ ಪುರಾಣವನ್ನು ಕೇಳುವಂಥದ್ದು, ಪುರಾಣವೆಂಬುದು ಪುಂಡರಗೋಷ್ಠಿ ಅಂತ ಶರಣರು ಹೇಳ್ತಾರೆ. ಆದರೆ ಎಲ್ಲ ಪುರಾಣಗಳಲ್ಲಿಯೂ ಕೂಡ ಅಪವಾದ ಅನ್ನುವ ರೀತಿಯಲ್ಲಿ ಯಾವುದೇ ಕಾಲ್ಪನಿಕ ಕಪೋಲಕಲ್ಪಿತ ವಿಷಯಗಳು ಇಲ್ಲದೇ ಇರುವಂತಹ ಒಬ್ಬ ವ್ಯಕ್ತಿಯ ಚಿತ್ರಣ ಅಂತಂದರೆ ಅದು ಕೇವಲ ಒಬ್ಬ ಬದುಕಿನ ಚಿತ್ರಣ ಅಲ್ಲ, ಬದುಕಿನ ಜೀವನ ಚರಿತ್ರೆ ಅಲ್ಲ. ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರ ಪುರಾಣ ಅಂದರೆ ಅದು ಸಮಾಜ ದರ್ಶನ ಅನ್ನುವಂಥದ್ದನ್ನು ಚನ್ನ ಕವಿಗಳು ಬರೀತಾರೆ.
ಅವರೇನು ಸಮಾಜ ಸೇವೆಯನ್ನು ಮಾಡಿದರೂ ಅದನ್ನೇ ನಾನು ಪುರಾಣದಲ್ಲಿ ಬರೆದಿದ್ದೇನೆ. ಭಕ್ತಿ ಜ್ಞಾನ ವೈರಾಗ್ಯಗಳ ಸೊಂಪಿನ ಸುಗ್ಗಿ ಬಗೆಗೊಳಿಪುವುದು ಅಂತ ಬರೀತಾರೆ ಚನ್ನಕವಿಗಳು. ಈ ಪುರಾಣ ಕೇಳೋದ್ರಿಂದ ಭಕ್ತಿ ಹುಡ್ತದೆ, ಜ್ಞಾನ ಹುಡ್ತದೆ, ವೈರಾಗ್ಯ ಹುಡ್ತದೆ ಎನ್ನುವಂಥದ್ದನ್ನು ಚನ್ನಕವಿಗಳು ಬರೆಯೋದಾದರೆ ಈ ಪುರಾಣಕ್ಕೆ ಬಹಳ ವಿಶೇಷವಾಗಿರುವಂಥ ಮಹತ್ತಿ ಇದೆ ಎನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂಥ. ಕುಮಾರ ಮಹಾಸ್ವಾಮಿಗಳವರು ಇಂದಿನಿಂದ ಅವರು ಕುಮಾರ ಮಹಾಸ್ವಾಮಿಗಳು ಆದರು ಅನ್ನುವಂಥದ್ದನ್ನು ಪೂಜ್ಯರು ತಮ್ಮ ಪ್ರವಚನದಲ್ಲಿ ಹೇಳಿದರು. ಇಲ್ಲಿಯವರೆಗೆ ಯಳಂದೂರದ ಬಸವಲಿಂಗ ಮಹಾಸ್ವಾಮಿಗಳವರ ಶಿಷ್ಯತ್ವವನ್ನು ಪಡೆದುಕೊಂಡಂತಹ ಹಾಲಯ್ಯ ದೇಶಿಕರು ಮೈಸೂರು ಸಮೀಪದಲ್ಲಿರುವಂಥ ಶಂಭುಲಿಂಗನ ಬೆಟ್ಟದಲ್ಲಿ 12 ವರ್ಷ ತಪಸ್ಸನ್ನು ಆಚರಿಸಿ ಮತ್ತೆ ಗುರುಗಳವರ ಜೊತೆಗೂಡಿ ಉತ್ತರ ಕರ್ನಾಟಕಕ್ಕೆ ಬರ್ತಾರೆ. ಪಕ್ಕದಲ್ಲೇ ಇರುವಂಥ ಗದಗ ಹತ್ತಿರಿರುವ ಅಣ್ಣಿಗೇರಿಯ ತೋಂಟದಾರ್ಯ ಮಠದಲ್ಲಿ ಪೂಜ್ಯರು ಬಂದು ವಿಶ್ರಾಂತ ಸ್ಥಿತಿಯಲ್ಲಿದ್ದಾಗ ಅವರ ಅಂತಿಮ ದಿನಗಳು ಕೂಡ ಅಲ್ಲೇ ಕಳೀತಾರೆ. ಅವರು ಲಿಂಗೈಕ್ಯರಾದಂತಹ ಪ್ರಸಂಗವನ್ನು ಕೂಡ ತಾವೆಲ್ಲ ಕೇಳಿದ್ದೀರಿ. ಗುರುಗಳಾದಂತಹ ಯಳಂದೂರದ ಬಸವಲಿಂಗ ಮಹಾಸ್ವಾಮಿಗಳವರು ಲಿಂಗೈಕ್ಯರಾದ ನಂತರದಲ್ಲಿ ಹಾಲಯ್ಯ ದೇಶಿಕರಿಗೆ ಏನು ಮಾಡಬೇಕು ಅನ್ನುವಂಥದ್ದು ತೋಚದ ಹಾಗೆ ಆಗ್ತದೆ. ನಿಮ್ಮ ಮನ್ಯಾಗ ಹಿರಿಯರು ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಮನೆತನದ ಒಟ್ಟು ನಿರ್ವಹಣೆಯನ್ನು ಮಾಡುವಂಥವ್ರು ಹಾರ್ಟ್ ಅಟ್ಯಾಕ್ ಆಗಿ ಏನೋ ಕ್ಷಣ ಮಾತ್ರದಲ್ಲಿ ಅವರು ತೀರಿ ಹೋದರು ಅಂದರೆ ಮನ್ಯಾಗ ಯಾರಿಗೂ ಏನೂ ತಿಳಿಯಂಗಿಲ್ಲ, ದಿಕ್ಕು ತೋಚದ ಹಾಗೆ ಆಗಿಬಿಡ್ತದೆ. ಅದೇ ಭಾವ ಹಾಲಯ್ಯ ದೇಶಿಕರಿಗೆ ಉಂಟಾಗ ಗುರುಗಳವರು ಮೊದಲೇ ಅವರಿಗೆ ಏನೇನು ಮಾಡಬೇಕು ಅಂತ ಹೇಳಿದರು. ಯಳಂದೂರದ ಬಸವಲಿಂಗ ಮಹಾಸ್ವಾಮಿಗಳವರು ಹೇಳಿದರು, ನೀನು ಅನುಷ್ಠಾನ ಮಾಡಬೇಕು, ಶಿವಯೋಗ ಸಾಧನೆಯನ್ನು ಮಾಡಬೇಕು, ಶಿವಯೋಗ ಸಾಧಕರಿಗೆ ಯೋಗ ಮಂದಿರವನ್ನು ನಿರ್ಮಾಣ ಮಾಡಬೇಕು, ಆ ಯೋಗ ಮಂದಿರದಿಂದ ಕನ್ನಡ ನಾಡಿನ ಎಲ್ಲ ಮಠಗಳಿಗೆ ಸ್ವಾಮಿಗಳನ್ನು ತಯಾರು ಮಾಡುವಂತಹ ಗುರುಕುಲವನ್ನು ನೀನು ನಿರ್ಮಾಣ ಮಾಡಬೇಕು. ನಮ್ಮ ಸಮಾಜ ಅನ್ನ ಅರಿವು ಆಶ್ರಯಗಳಿಂದ ದೂರ ಆಗಿದೆ, ಸುಶಿಕ್ಷಿತ ಸಮಾಜ ನಿರ್ಮಾಣ ಆಗಬೇಕು. ಬ್ರಿಟಿಷರ ಕಾಲದ ಆಳ್ವಿಕೆಯಲ್ಲಿ ನಮ್ಮ ಜನರು ಶಿಕ್ಷಣದಿಂದ ದೂರ ಆಗ್ತಾ ಇದ್ದಾರೆ. ಅಂಥ ನಿರಕ್ಷರ ಕುಕ್ಷಿಗಳಿಗೆ ಅಕ್ಷರ ಜ್ಞಾನವನ್ನು ಎರೆದು ನೀನೊಬ್ಬ ಶಿಕ್ಷಣದ ಸಂತನಾಗಿ ಮೆರೆಯಬೇಕು ಅನ್ನುವಂಥದ್ದು ಹಾಲಯ್ಯ ದೇಶಿಕರಿಗೆ ಆಶೀರ್ವಾದ ಮಾಡಿರ್ತಾರೆ. ಅವುಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡಂತಹ ಹಾಲಯ್ಯ ದೇಶಿಕರು ಸೊರಬ ಪ್ರಾಂತದ ಕ್ಯಾಸನೂರಿಗೆ ಅವರು ಅನುಷ್ಠಾನಕ್ಕೆ ತೆರಳಿರ್ತಾರೆ. ಅನುಷ್ಠಾನಕ್ಕೆ ತೆರಳಿರ್ತಾರೆ. ಅನುಷ್ಠಾನ ಇನ್ನೇನು ಆರಂಭ ಮಾಡಬೇಕು ಅನ್ನೋದರಲ್ಲಿ ಅಲ್ಲಿನ ಹಿರಿಯರೆಲ್ಲರೂ ಒಬ್ಬ ಸ್ವಾಮಿಗಳ ಆಶೀರ್ವಾದ ತೆಗೆದುಕೊಂಡು ನೀವು ಅನುಷ್ಠಾನ ಮಾಡಿದರೆ ಇನ್ನೂ ಬಹಳ ಒಳ್ಳೆಯದಾಗ್ತದೆ ಅಂಥೇಳಿ ಕೆಂಡಪ್ಪಗೌಡರು, ಹಾಲಯ್ಯ ಸ್ವಾಮಿಗಳು ಅನೇಕ ಜನರು ಕೂಡಿಕೊಂಡು ಚಿಂತನೆಯನ್ನು ಮಾಡಿ ಹಾನಗಲ್ಲ ಮಠದ ಫಕೀರ ಸ್ವಾಮಿಗಳವರ ಹತ್ತಿರ ಬಂದರು ಅನ್ನುವಂಥದ್ದು ನಾನು ಬರಬೇಕಾದ್ರೆ ಪೂಜ್ಯರು ನಿಮಗೆಲ್ಲ ತಿಳಿಸ್ತಾ ಇದ್ದರು. ಯಾವುದೇ ಒಬ್ಬ ವ್ಯಕ್ತಿ ಸಮಾಜ ಸೇವೆಯನ್ನು ಮಾಡಬೇಕು ಅಂತಂದರೆ ಒಂದು ಅಧಿಕಾರ, ಹುದ್ದೆ, ಸ್ಥಾನಮಾನಗಳು ಬೇಕೇ ಬೇಕು. ಆದರೆ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರಿಗೆ ಯಾವ ಅಧಿಕಾರವೂ ಬೇಡ, ನಾನು ಸಮಾಜ ಸೇವೆಯನ್ನು ಮಾಡ್ತಾ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ತಿರುಗ್ತಾ ಜನಜಾಗೃತಿಯನ್ನು ಮಾಡ್ತೇನೆ, ಲಿಂಗದೀಕ್ಷೆಯನ್ನು, ರುದ್ರಾಕ್ಷಿ ಧಾರಣೆಯನ್ನು, ವಿಭೂತಿ ಧಾರಣೆಯನ್ನು ಮಾಡ್ತಾ ಜನರಿಗೆ ಅಕ್ಷರ ಜ್ಞಾನವನ್ನು ನೀಡುವ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ ಅನ್ನುವ ಮಾತುಗಳನ್ನು ಹಿರಿಯರಿಂದ ಕೇಳಿಕೊಂಡಂತಹ ಅವರು, ನೀವು ಸಮಾಜ ಸೇವೆ ಮಾಡಲಿಕ್ಕೆ ನಮ್ಮ ಅಭ್ಯಂತರ ಇಲ್ಲ, ಫಕೀರ ಸ್ವಾಮಿಗಳವರ ಆಶೀರ್ವಾದವನ್ನು ಪಡೆದುಕೊಂಡು ನೀವು ಅನುಷ್ಠಾನಕ್ಕೆ ಕುಳಿತುಕೊಳ್ಳಬೇಕು, ಸಮಾಜ ಸೇವೆಯನ್ನು ಮಾಡಬೇಕು ಅಂದಾಗ ಯೋಗ ಏನೋ ಫಕೀರ ಸ್ವಾಮಿಗಳವರು ನೀವೇ ನಮ್ಮ ಮಠದ ಉತ್ತರಾಧಿಕಾರಿಗಳಾಗಬೇಕು ಅನ್ನುವಂಥ ವಿಚಾರವನ್ನು ಹಾಲಯ್ಯ ದೇಶಿಕರಿಗೆ ತಿಳಿಸ್ತಾರೆ. ಅವರು ಪುರಾಣ, ಪ್ರವಚನ, ಕೀರ್ತನ, ಸಂಗೀತ, ಸಮಾಜ ಸೇವೆ, ಪಾಠಶಾಲೆ ಇವುಗಳನ್ನು ತೆರೆದು ದೇಶ ಸಂಚಾರಿಯಾಗಿ ಮಾಡಬೇಕಂತವನಿಗೆ ಒಂದು ಮಠದ ಜವಾಬ್ದಾರಿಯನ್ನು ಕೊಳ್ಳಿಗೆ ಕಟ್ಟಿ ಹತ್ರ ಕುಂದ್ರಿಸೋಂಗೆ ಮಾಡಾಕತ್ತಾರಲ್ಪ ಇವರು ಅಂತ ಅವರಿಗೆ ಏನೇನೋ ವಿಚಾರಗಳು ಹೊಳೆಯತೊಡಗಿದ್ವು. ಫಕೀರ ಸ್ವಾಮಿಗಳವರು ಒಂದು ಮಾತನ್ನು ಹೇಳ್ತಾರೆ, ಸಮಾಜದೊಳಗೆ ನಿನ್ನ ಮಾತು ಪ್ರಭಾವ ಬೀರಬೇಕು ಅಂತಂದ್ರೆ ಒಂದು ಸ್ಥಾನಮಾನ ಇರಬೇಕು. ನೀವು ಭಾಳ ಜನರಿಗೆ ನಿಮ್ಮ ಅನುಭವಕ್ಕೆ ಬಂದಿರ್ತದೆ, ಇದೊಂದು ಪಟ್ಟಣ ಪಂಚಾಯತಿ. ಸುಮ್ಮನೆ ಯಾರೋ ಹಾದಿಗೆ ಹೋಗೋರು ನಿಮ್ಗೆ ರೋಡ್ ಮಾಡಿಸ್ಕೊಡ್ತೀನಿ ಅಂದ್ರೆ ಅವ್ರ ಮಾತು ನಂಬ್ತೀರೇನ್ರಿ? ಇಲ್ಲ.
ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಹೇಳಿದ್ರೆ ಓಕೆ ಅನ್ಬೋದು, ಹ್ಞೂ ಅನ್ಬೋದು. ಈ ಕ್ಷೇತ್ರದ MLA ಅವ್ರು ಹೇಳಿದ್ರೆ ಹಾಂ ಹ್ಞೂ ರೀ ಅನ್ಬೋದು. ಈ ಕ್ಷೇತ್ರದ ಸಂಸದರು ಹೇಳಿದ್ರೆ ಹೌದು ಮಾಡಿಕೊಡ್ತಾರೆ ಬಿಡ್ರಿ ಅನ್ಬೋದು. ಸುಮ್ಮನೆ ಯಾರು ಅಡ್ಡಾಡೋರು ಆರಾಮು ಬೇರೆ ಬೇರೆ ತಮ್ಮ ಮನೆತನ ಬೇರೆ ಬೇರೆ ನೋಡ್ಕೊಂಡು ಹೋಗೋರು ಹೇಳಿದ್ರೆ ಅದನ್ನು ನಂಬಂಗಿಲ್ಲ. ಯಾಕೆಂದರೆ ಅಧಿಕಾರ ಆ ರೀತಿಯಾದಂಥ ಕೆಲಸವನ್ನು ಮಾಡ್ತದೆ ಎನ್ನುವಂಥದ್ದು ನಾವೆಲ್ಲ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು. ಹಾಗೆಯೇ ಹಾಲಯ್ಯ ದೇಶಿಕರಿಗೆ ಹಾನಗಲ್ಲ ಮಠದ ಪಟ್ಟ ಮಾಡಬೇಕು ಅಂತ ಒತ್ತಾಯ ಮಾಡಿ ಅವರನ್ನು ಒಪ್ಪಿಸಿ, ಇನ್ನೇನಾಯಿತು ನಾನು ಪಟ್ಟಾಧಿಕಾರವನ್ನು ಸ್ವೀಕರಿಸ್ತೇನೆ, ನಾನು ಸಮಾಜ ಸೇವೆಯನ್ನು ಮಾಡ್ತಾ ಇರ್ತೇನೆ ಅಂಥೇಳಿ ಅವರು ಹೇಳಿ ಹಳ್ಳಿಗಳಿಗೆ ಯಾತ್ರೆಯನ್ನು ನೆರವೇರ್ತಾರೆ. ಪ್ರತಿ ಹಳ್ಳಿಗಳಿಗೂ ಪಾಠಶಾಲೆಗಳಾಗಬೇಕು. ಆಗಿನ ಕಾಲ ದರಿದ್ರವಾದಂತಹ ಜನರ ಮನಸ್ಥಿತಿಗಳನ್ನು ಅನೇಕ ಸಂದರ್ಭಗಳಲ್ಲಿ ಅವರು ಕಂಡುಕೊಂಡಂತಹ ಸತ್ಯವಾಗಿತ್ತು. ಆ ಸತ್ಯವನ್ನು ಮನಗಂಡು ಅವರು ನಾನೇನಾದರೂ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಬೇಕು ಅನ್ನುವ ಉದ್ದೇಶದಿಂದ ಗ್ರಾಮಗಳಿಗೆಲ್ಲ ಸಂಚರಿಸಿ ಯಾತ್ರೆಯನ್ನು ಮಾಡ್ತಾ ಜನಜಾಗೃತಿಯನ್ನು ಮಾಡಬೇಕು, ಪಾಠಶಾಲೆಗಳನ್ನು ತೆರೆಬೇಕು, ವಸತಿ ಶಾಲೆಗಳನ್ನು ತೆರೆಬೇಕು, ರಾತ್ರಿ ಶಾಲೆಗಳನ್ನು ತೆರೆಬೇಕು. ಅದರಲ್ಲೂ ವಿಶೇಷವಾಗಿ ಹಾನಗಲ್ಲ ಮಠಕ್ಕೆ ಆದ ನಂತರ ಅವರು ಮೊದಲು ಕೈಗೊಂಡಿರುವಂಥ ಕೆಲಸ ಏನು ಅಂತಂದರೆ, ಅವರು ಸಮೃದ್ಧ ಸಮಾಜ, ವ್ಯಸನಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ತೊಟ್ಟು ಅವರು ಹಳ್ಳಿಗಳಿಗೆ ಜಾಗೃತಿಯನ್ನು ನೆರವೇರಿಸಲಿಕ್ಕೆ ಹೊರಟಿರ್ತಾರೆ. ಪ್ರತಿ ಹಳ್ಳಿಗಳಿಗೂ ಪಾಠಶಾಲೆಗಳು, ಸಂಸ್ಕೃತ ಪಾಠಶಾಲೆಗಳು, ವಸತಿ ಉಚಿತ ಪ್ರಸಾದ ನಿಲಯಗಳು, ಹಾಗೆಯೇ ಮಹಿಳಾ ಶಾಲೆಗಳು ಹೀಗೆಲ್ಲ ತೆರಿತಾ ಅವರು ದೇಶ ಸಂಚಾರ ಮಾಡುವ ಸಂದರ್ಭದಲ್ಲಿ ಗುರುಗಳು ಅಂತಂತಹ ಫಕೀರ ಸ್ವಾಮಿಗಳವರು ಲಿಂಗೈಕ್ಯರಾಗ್ತಾರೆ. ಅದೇ ಸಂದರ್ಭಕ್ಕೆ ಬಿದರಿಯ ಕುಮಾರ ಮಹಾಸ್ವಾಮಿಗಳವರು ಹಾನಗಲ್ಲ ಮಠಕ್ಕೆ ದಯಮಾಡಿಸಿರ್ತಾರೆ. ಕೊನೆಯ ಅಂತಿಮ ಕ್ಷಣದಲ್ಲಿ ಫಕೀರ ಸ್ವಾಮಿಗಳವರನ್ನು ಮಾತನಾಡಿಸುವ ಸಂದರ್ಭದಲ್ಲಿ ಹಾಲಯ್ಯ ದೇಶಿಕರು ದೇಶ ಸಂಚಾರ ಮಾಡ್ತಾ ಇದ್ದಾರೆ, ಹಳ್ಳಿಗಳಿಗೆ ಹೋಗಿ ಜನಜಾಗೃತಿಯನ್ನು ಮಾಡ್ತಾ ಇದ್ದಾರೆ. ಈ ಮಠದ ಅಧಿಕಾರವನ್ನು ಹಾಲಯ್ಯ ದೇಶಿಕರಿಗೆ ಪಟ್ಟಾಧಿಕಾರ ಮಾಡುವುದು ನಿಮ್ಮ ಜವಾಬ್ದಾರಿ ಅಂತೇಳಿ ಬಿದರಿ ಕುಮಾರ ಮಹಾಸ್ವಾಮಿಗಳವರಿಗೆ ಮಠವನ್ನು ಒಪ್ಪಿಸಿ ಅವರು ಲಿಂಗೈಕ್ಯರಾಗ್ತಾರೆ. ಮತ್ತು ಗುರು ಶಿಷ್ಯರು ಕೂಡಿ ಗುರುವಿನ ಅಂತಿಮ ಸಂಸ್ಕಾರವನ್ನು ನೆರವೇರಿಸಿ ಬಿದರಿಯ ಕುಮಾರ ಮಹಾಸ್ವಾಮಿಗಳವರು ಪಟ್ಟಾಧಿಕಾರವನ್ನು ಹಾಲಯ್ಯ ದೇಶಿಕರಿಗೆ ನೀಡಿ, ನೀನು ಇಂದಿನಿಂದ ಹಾಲಯ್ಯ ದೇಶಿಕರಲ್ಲ, ಸದಾಶಿವ ಕುಮಾರ ಸ್ವಾಮಿಗಳು ಅಂತೇಳಿ ನೀನು ಲೋಕದೊಳಗೆ ಪ್ರಸಿದ್ಧಿಯನ್ನು ಹೊಂದು ಅಂತ ಆಶೀರ್ವಾದ ಮಾಡ್ತಾರೆ ಎನ್ನುವಂಥದ್ದು ಇವತ್ತಿನ ವಿಷಯ ಆಗಿದೆ. ಯಾವುದೇ ಒಬ್ಬ ವ್ಯಕ್ತಿ ಸಮಾಜಮುಖಿಯಾಗಿ ಮುನ್ನಡೆಯಬೇಕು ಅಂತಂದರೆ, ಸಮಾಜಕ್ಕೆ ಸೇವೆಯನ್ನು ಮಾಡಬೇಕು ಅಂದರೆ ಆರ್ಥಿಕ ಬಲ ಬಹಳ ಮುಖ್ಯವಾಗಿರುವಂಥದ್ದು. ಆಗಿನ ಕಾಲದಲ್ಲಿ ಬಹಳ ಆರ್ಥಿಕತೆ, ಜನರಿಗೂ ಕೂಡ ತೊಂದರೆ ಇರುವಂಥ ಕಾಲ. ನಾವೇನಾದರೂ ಕಾರ್ಯಕ್ರಮ ಮಾಡಬೇಕು ಅಂತಂದರೆ ದೇಣಿಗೆ ಪಟ್ಟಿ ಮಾಡಿ ಒಂದು ಕಾರ್ಯಕ್ರಮ ನೆರವೇರಿಸುವಂಥದ್ದು ನಮ್ಮ ನಾಡಿನ ಪರಂಪರೆ ಅದು. ಯಾಕಂದರೆ ಪುಣ್ಯ ಅನ್ನುವಂಥದ್ದು ಒಬ್ಬರಿಗೆ ಬರಬಾರ್ದು, ಎಲ್ಲರಿಗೂ ಬರಬೇಕು ಅಂತ. ಇವತ್ತೇನು ದಾಸೋಹ ಸೇವೆ ಮಾಡ್ಯಾರ, ಅವರು ತಮ್ಮ ಮನ್ಯಾಗ ಹುಗ್ಗಿ ಹೋಳಿಗೆ ಮಾಡಿ ಊಟ ಮಾಡ್ಬೋದು. ಆದರೆ ಇವತ್ತು ಇಷ್ಟೆಲ್ಲ ಜನರು ಅವ್ರಿಗೆ ಪ್ರಸಾದ ಮಾಡಿಸೋದ್ರ ಪ್ರಸಾದಸ್ತು ಪ್ರಸನ್ನತಾ ಅನ್ನುವ ರೀತಿಯಲ್ಲಿ ಇವತ್ತು ನಾವೊಬ್ಬರು ಉಂಡ್ರೆ ನನ್ನ ಕುಟುಂಬಕ್ಕೆ ಮಾತ್ರ ಖುಷಿಯಾಗಿರಿಸಲಿಕ್ಕೆ ಸಾಧ್ಯ. ಇವತ್ತು ಇಡೀ ಸಮಾಜಕ್ಕೆ ನಾನು ಏನಾದರೂ ದಾಸೋಹ ಸೇವೆ ಮಾಡಿದೆ ಅಂದರೆ ಭಗವಂತನಿಗೆ ಎಡಿ ಮಾಡಿರುವ ಪುಣ್ಯದ ಫಲ ದಾಸೋಹ ಮಾಡಿಸಿದ್ರೆ ಬರ್ತದೆ ಅಂಥೇಳಿ ಆ ದಂಪತಿಗಳು ದಾಸೋಹ ಸೇವೆ ಮಾಡಿಸ್ಯಾರ. ಅದು ಒಂದು ಪುಣ್ಯ ವಿಶೇಷಣೆ ಎನ್ನುವಂಥದ್ದು ನಾವೆಲ್ಲ ಗಮನಿಸಬೇಕಾಗಿರುವಂಥದ್ದು. ಹಣ ಯಾವುದೇ ರೀತಿಯಿಂದ ಬಂದರೂ ಕೂಡ ಹಣವಿದ್ದಾಗಲೇ ಭಕ್ತಿ, ನೆಣವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯ ಆತ್ಮ ಅಂತ ಬಾಲಲೀಲ ಮಹಾನ್ ಸೇವೆಗಳವ್ರು ಹೇಳ್ತಾರೆ. ಬಹಳ ಮಂದಿ ಕಡೆ ಹಣ ಇರ್ತದೆ, ಮಾಡೋ ಗುಣ ಬೇಕಲ್ಲ, ಎಲ್ಲರಿಗೂ ಆ ಗುಣ ಬರಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಮಂದಿ ಜಪುಣರು ಇರ್ತಾರೆ ಅಂತಂದ್ರೆ ಅದು ತುಪ್ಪದಾಗ ನೊಣ ಬಿದ್ದರೂ ಸಿಹಿ ಪಿಗುವಂತಹ ಜನರ ಮನಸ್ಥಿತಿಗಳನ್ನು ನಾವು ನೋಡ್ತೇವೆ. ಅಷ್ಟು ಜಪುಣತನ ಮಾಡುವಂಥದ್ದು. ಆದರೆ ನಾವೆಲ್ಲ ಗಮನಿಸಬೇಕಾಗಿರುವಂಥದ್ದು, ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿತನ ಬೇಡ ಮುಂದೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಅಂತ ಸರ್ವಜ್ಞ ಕವಿಗಳು ಹೇಳಿದ ಹಾಗೆ, ನಾವು ಯಾರೋ ದೇಹಿ ಅಂತ ಬಂದಾಗ, ಭಿಕ್ಷಾಂದೇಹಿ ಅಂತ ಬಂದಾಗ, ಅಥವಾ ಸಮಾಜಕ್ಕೆ ಈ ರೀತಿ ಸೇವೆಯನ್ನು ಮಾಡ್ತಾ ಇದ್ದೇವೆ, ಮಠದಾಗ ಕಾರ್ಯಕ್ರಮ ನಡೆದದ, ಪುರಾಣ ನಡೆದದ, ದಾಸೋಹ ನಡೆದದ, ಸ್ವಾಮಿಗಳು ಬರ್ತಾರ, ಅತಿಥಿಗಳು ಬರ್ತಾರ, ಇಂಥ ಕಾರ್ಯಕ್ರಮಕ್ಕೆ ನೀವೇನಾದರೂ ದೇಣಿಗೆ ಕೊಡ್ರಿ ಅಂತ ಮನೆ ಬಾಗಿಲಿಗೆ ಬಂದಾಗ 1000 ಕೊಡದೇ ಇದ್ರೂ ಕೂಡ, 10,000 ಕೊಡದೇ ಇದ್ರೂ ಕೂಡ ನಿಮ್ಮ ಕೈಲಿ ಎಷ್ಟು ಆಗ್ತದೆ ಅಷ್ಟು ನೀವೇನಾದರೂ ಕೊಟ್ರಿ ಅಂತಂದ್ರೆ
ನೀವು ಭಗವಂತನಿಗೆ ಎಂಥ ದೊಡ್ಡ ಸೇವೆಯನ್ನು ಸಲ್ಲಿಸಿದಾಗ್ತದೆ. ಹೇಗೆ ನಮ್ಮ ಮೇಘದಿಂದ ಬಂದಂತಹ ನೀರು ಭೂಮಿಗೆ ಬಿದ್ದು ಮತ್ತೆ ಹಳ್ಳಕೊಳ್ಳವಾಗಿ ನದಿಯಾಗಿ ಮತ್ತೆ ಸಮುದ್ರವನ್ನು ಸೇರಿ ಸಮುದ್ರದ ನೀರು ಮತ್ತೆ ಆವಿಯಾಗಿ ಮೇಘವಾಗಿ ಮತ್ತೆ ಮಳೆಯಾಗಿ ಸುರಿಸುವ ಹಾಗೆ ನೀವು ದುಡಿದಿರುವಂತಹ ದುಡ್ಡಿಗೆ ಶುದ್ಧಗೊಳಿಸುವಂಥ ಶಕ್ತಿ ಯಾವುದಕ್ಕಿದೆ ಅಂದರೆ ದಾಸೋಹ ಮತ್ತು ದಾನ ಮಾಡೋದರಲ್ಲಿ ಮಾತ್ರ ಆ ಹಣವನ್ನು ಶುದ್ಧ ಮಾಡೋ ಶಕ್ತಿ ಇದೆ. ಬಹಳ ಜನರು ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಅಂದ ಸುಮಾರು 400-500 ವರ್ಷದ ಹಿಂದೆ ಸರ್ವಜ್ಞ ಕವಿಗಳು ಹೇಳಿದ್ರೆ, ಈಗಿನ ಕಾಲ ಹಂಗಿಲ್ಲ. ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಲೋಕಾಯುಕ್ತರಿಗೆ ಅನ್ನೋ ಕಾಲ ಬಂದತಿ. ನೀವೆಲ್ಲಿಟ್ಟರು ಬಿಡಂಗಿಲ್ಲ ಅವರು. ಅದಕ್ಕೆ ಏನೇ ನಾವು ಧರ್ಮದಿಂದನೋ ಅಧರ್ಮದಿಂದನೋ ಗಳಿಸಿರುವಂತಹದ್ದನ್ನು ಆ ದುಡ್ಡಿಗೆ ಪವಿತ್ರತೆ ಬರಬೇಕು ಅಂತಂದರೆ ಇಂಥ ಸೇವೆ ಕಾರ್ಯಗಳಲ್ಲಿ ದಾಸೋಹ ದಾನಗಳನ್ನು ಮಾಡಿದರೆ ಬಹಳ ಪುಣ್ಯ ಬರ್ತದೆ ಎನ್ನುವಂಥದ್ದು ಕೂಡ ನಾವೆಲ್ಲ ಗಮನಿಸಬೇಕಾಗಿರುವಂಥದ್ದು. ಆ ಕಾರಣದಿಂದ ಅಂದಿನ ಜೋಳಿಗೆಯನ್ನು ಹಿಡಿದುಕೊಂಡು ಹಾಲಯ್ಯ ದೇಶಿಕರಾಗಿದ್ದಂತಹ ಕುಮಾರ ಮಹಾಸ್ವಾಮಿಗಳವರು ತಮ್ಮ ಬದುಕಿನ ಹೆಚ್ಚು ಕ್ಷಣಗಳನ್ನು ಸಮಾಜ ಸೇವೆಯಲ್ಲಿ ಕಳೀತಾ ಹೊರಟು. ಒಂದು ಕಾಲ ಹೀಗಿತ್ತು, ಸುಶಿಕ್ಷಿತ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂತಹ ಅವರ ಕನಸು. ಆರ್ಥಿಕತೆ ಇಲ್ಲ ಅಂತಂದರೆ ಮುಂದೆ ಹೇಗೆ ಮಾಡಬೇಕು ಅನ್ನುವಂತಹ ಸಂದರ್ಭಗಳು ಬಂದಾಗ ಅವರಿಗೆ ಜನರು ಅಂತಾರೆ, ನೀವು ಹಳ್ಳಿಗಳಿಗೆ ಬರ್ರಿ, ನಾವು ಭಿಕ್ಷೆ ಕೊಡ್ತೀವಿ, ಆ ಭಿಕ್ಷೆಯಿಂದ ನೀವು ಸಮಾಜ ಸೇವೆಯನ್ನು ಮಾಡಿರಿ ಅಂತ ಅನೇಕ ಜನರು ಹೇಳ್ತಾರೆ. ಆದರೆ ಕಾಲ ಎಂಥದ್ದಿತ್ತು ಅಂತಂದರೆ ಬರಗಾಲ ಇತ್ತು. ಎಷ್ಟು ಭೀಕರ ಬರಗಾಲ ಇತ್ತು ಅಂತಂದರೆ ಎಷ್ಟೋ ಬಡ ಜನರು, ಕೂಲಿ ಕಾರ್ಮಿಕರು, ನಿತ್ಯ ಶ್ರಮಿಕರೆಲ್ಲರೂ ಕೂಡ ಒಂದು ಹೊತ್ತಿನ ಗಂಜಿಯೂ ಕೂಡ ಸಿಗದೇ ಇರುವಂತಹ ಪರಿಸ್ಥಿತಿಯೊಳಗಿತ್ತು. ಅಂತಹ ಕಾಲದ ಘಟ್ಟದೊಳಗೆ ಕುಮಾರ ಮಹಾಸ್ವಾಮಿಗಳವರಿಗೆ ಒಂದು ಸವಾಲಿನ ಕೆಲಸ ಆಗಿತ್ತು. ಅವರಿಗೆ ಆ ಗಂಜಿ ಕೇಂದ್ರಗಳನ್ನು ತೆರೆತಾರೆ. ತಮ್ಮ ಮಠದಲ್ಲಿ ಸಂಗ್ರಹಗೊಂಡಿರುವಂತಹ ಎಲ್ಲ ಭತ್ತದ ಚೀಲಗಳನ್ನು ಸಮಾಜ ಸೇವೆಗೆ ವಿನಿಯೋಗ ಮಾಡಿಕೊಂಡು ನಮ್ಮ ಭಕ್ತರು ಆರಾಮಾಗಿದ್ದರೆ ಮುಂದಿಂಥ ಸಾವಿರಾರು ಭತ್ತದ ಚೀಲಗಳು ಮತ್ತೆ ನಮ್ಮ ಮಠಕ್ಕೆ ದಾಸೋಹಕ್ಕೆ ಬರ್ತವೆ ಎನ್ನುವ ಭಾವದೊಂದಿಗೆ ಭಕ್ತರಿಗಾಗಿ ಆ ಎಲ್ಲ ಅಕ್ಕಿಗಳನ್ನು ವಿನಿಯೋಗ ಮಾಡಿದರು ಅನ್ನುವಂಥದ್ದು. ಭಕ್ತ ಸುಖೀ ಭವ ಅನ್ನುವ ಭಾವದೊಂದಿಗೆ ಕುಮಾರ ಮಹಾಸ್ವಾಮಿಗಳವರು ತಮ್ಮೆಲ್ಲ ಆಸ್ತಿಗಳನ್ನು ಸಮಾಜಕ್ಕೆ ವಿನಿಯೋಗ ಮಾಡ್ತಾ, ಆ ಸಮಾಜ ಜನರು ಖುಷಿಯಾಗಿದ್ದರೆ ಸಮಾಜದೊಳಗೇ ಭಗವಂತನನ್ನು ಕಾಣಬಹುದು ಅನ್ನುವ ಕಲ್ಪನೆಯನ್ನು ಹೊತ್ತುಕೊಂಡು ಅವರು ಸಮಾಜ ಸೇವೆಯನ್ನು ಮಾಡ್ತಾ ಮಾಡ್ತಾ ಹೊರಟರು ಅನ್ನುವಂಥದ್ದು ಇತಿಹಾಸದಲ್ಲಿ ನಾವೆಲ್ಲ ತಿಳಿದುಕೊಳ್ತೇವೆ. ಅವರು ವಿಶೇಷವಾಗಿ ನಮ್ಮ ಸಮಾಜದ ಮಕ್ಕಳಿಗೆ, ಕೇವಲ ಲಿಂಗಾಯತ ವೀರಶೈವ ಸಮಾಜಕ್ಕೆ ಅವರು ಮೀಸಲಾಗಿರಿಸಿಲ್ಲ, ಎಲ್ಲ ಸಮಾಜದ ಮಕ್ಕಳಿಗೂ ಕೂಡ ಶಿಕ್ಷಣ ದೊರಕಬೇಕು ಅನ್ನುವಂಥ ಆಶಯ ಕುಮಾರ ಮಹಾಸ್ವಾಮಿಗಳವರಿಗಾಗಿತ್ತು. ಈ ಕಾರಣದಿಂದ ಅಲ್ಲಲ್ಲಿ ಅವರು ಪಾಠಶಾಲೆಗಳನ್ನು ತೆರೆದರು, ಉಚಿತ ಪ್ರಸಾದ ನಿಲಯಗಳನ್ನು ತೆರೆದರು. ಅಲ್ಲಿ ಬಡ ಮಕ್ಕಳಿಗೆ ಅನ್ನ, ಅರಿವು, ಆಶ್ರಯಗಳನ್ನು ನೀಡ್ತಾ ಅವ್ರಿಗೆ ಶಿಕ್ಷಣ ದೊರಕಬೇಕು ಅನ್ನುವಂತಹ ಉದ್ದೇಶ ಕುಮಾರ ಮಹಾಸ್ವಾಮಿಗಳವ್ರದ್ದಾಗಿತ್ತು. ಮತ್ತು ಮುಂದೆ ಹೋಗಿ ಯಾವ ಸಮಾಜ ಮಹಿಳೆಯರು ಅಂತಂದರೆ ಅವ್ರ ಮಕ್ಕಳನ್ನು ಹೆರುವ ಯಂತ್ರ, ಅವರ ಅಡುಗೆ ಮನೆಗೆ ಮಾತ್ರ ಸೀಮಿತ ಅನ್ನುವಂಥ ಕಾಲಘಟ್ಟ ಇತ್ತು. ಒಬ್ಬ ಮಹಿಳೆ ಸುಶಿಕ್ಷಿತರೆ ಮಾತ್ರ ಅವರು ಸಮಾಜದ ಮೇಲ್ಪಂಕ್ತಿಗೆ ಬರಲಿಕ್ಕೆ ಸಾಧ್ಯ, ಅವರು ಸುಶಿಕ್ಷಿತರಾಗಬೇಕು ಅನ್ನುವಂತಹ ಉದ್ದೇಶದಿಂದ ಕುಮಾರ ಮಹಾಸ್ವಾಮಿಗಳು ಮೊದಲು ಕೈಗೊಂಡ ಕೆಲಸ ಏನು ಅಂತಂದರೆ, ರಾತ್ರಿ ಮಹಿಳೆಯರು ಕೆಲಸ ಕಾರ್ಯಗಳನ್ನು ಮುಗಿಸಿ, ಈಗೆಲ್ಲ ನೀವು ಬೇರೆ ಬೇರೆ ಶಾಲೆಗಳಿಗೆ ಅಭ್ಯಾಸಗಳನ್ನು ಮಾಡ್ತಾ ದೊಡ್ಡ ದೊಡ್ಡ ಹುದ್ದೆಗೆ ಹೋಗ್ತಾ ಇರುವಂಥದ್ದು. ಆದರೆ 100 ವರ್ಷದ ಹಿಂದೆ ಕನ್ನಡ ನಾಡಿನ ಇತಿಹಾಸದಲ್ಲಿ ಮಹಿಳೆಯರಿಗಾಗಿಯೇ ಒಂದು ಶಿಕ್ಷಣವನ್ನು ತೆರೆದಂತಹ ಶಿಕ್ಷಣ ಸಂಸ್ಥೆಯನ್ನು ತೆರೆದು ಅಕ್ಕ ಮಹಾದೇವಿ ಮಹಿಳಾ ಮಹಾವಿದ್ಯಾಲಯವನ್ನು ಕನ್ನಡ ನಾಡಿನಲ್ಲಿ ಮೊದಲ ಸ್ವಾಮಿಗಳು ಯಾರಾದರೂ ತೆರೆದಿದ್ದರೆ ಅದು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಅನ್ನುವಂಥದ್ದು ನಾವ್ಯಾರೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಎಲ್ಲರೂ ಕೂಡ ಮಹಿಳೆಯರನ್ನು ಹೊರಗೆ ಬಿಡೋದೇ ಬಹಳ ಕಷ್ಟ ಅನ್ನುವ ಕಾಲಮಾನ ಇತ್ತು. ದೇಶದ ಮಟ್ಟದಲ್ಲಿ ಸಾವಿತ್ರಿಬಾಯಿ ಫುಲೆ ಮಹಿಳಾ ಶಿಕ್ಷಣಕ್ಕಾಗಿ ಭಾಳ ಹೋರಾಡಿದರು ಅನ್ನುವಂಥ ಇತಿಹಾಸವನ್ನು ನಾವೆಲ್ಲ ಕೇಳ್ತೇವೆ. ಒಬ್ಬ ವಿರಕ್ತ ಸ್ವಾಮಿಯಾಗಿ ಮಹಿಳೆಯರ ಮಾಡಿರುವ ಅಡುಗೆಯನ್ನು ಊಟ ಮಾಡದೇ ಇರುವಂಥವ್ರು, ಮಹಿಳೆಯರ ಕಡೆಯಿಂದ ಮುಟ್ಟಿಸಿ ನಮಸ್ಕಾರ ಮಾಡದೇ ಇರುವಂಥ ಸ್ವಾಮಿಗಳು, ಮಹಿಳೆಯರ ಕಂಡ್ರೆ ಅವರು ದೂರನೇ ನಮಸ್ಕಾರ ಮಾಡಬೇಕು ಅನ್ನುವ ಭಾವದಲ್ಲಿ ಇದ್ದಂತಹ ಮಡಿವಂತಿಕೆಯ ವ್ಯವಸ್ಥೆಯಲ್ಲಿ ಇದ್ರೂ ಕೂಡ
ನಮ್ಮ ತಾಯಿ ಸುಶಿಕ್ಷಿತರಾದರೆ ಒಂದು ಕುಟುಂಬ ಶಿಕ್ಷಣವಂತರಾಗ್ತದೆ, ಒಂದು ಊರು ಕುಟುಂಬ ಎಲ್ಲವೂ ಕೂಡ ವಸುದೈವ ಕುಟುಂಬಕಂ ಅನ್ನುವ ರೀತಿಯಲ್ಲಿ ಒಬ್ಬ ಮಹಿಳೆ ಏನಾದರೂ ಶಿಕ್ಷಣವಂತರಾದರೆ ಆ್ಯನ್ ಎಜುಕೇಟೆಡ್ ಮದರ್ ಈಸ್ ಈಕ್ವಲ್ ಟು 1000 ಟೀಚರ್ಸ್ ಅಂತ ಆಂಗ್ಲದಲ್ಲಿ ಒಂದು ಮಾತು ಬರ್ತದೆ. ಒಬ್ಬ ಸುಶಿಕ್ಷಿತ ಮಹಿಳೆ 1000 ಶಿಕ್ಷಕಿಯರಿಗೆ ಸಮಾನ ಅನ್ನುವ ಧ್ಯೇಯವನ್ನು ಹೊತ್ತುಕೊಂಡು ಮಹಿಳೆಯರಿಗೆ ಶಿಕ್ಷಣ ನೀಡಿದರೆ ಒಂದು ನಾಡು ಸುಸಂಸ್ಕೃತ ಮತ್ತು ಸುಶಿಕ್ಷಿತ ನಾಡು ಆಗಲಿಕ್ಕೆ ಸಾಧ್ಯ ಅನ್ನುವ ನಿಟ್ಟಿನಲ್ಲಿ ಇವತ್ತು ಕನ್ನಡ ನಾಡಿನ ಇತಿಹಾಸದಲ್ಲಿ ಎಲ್ಲ ಮಠಗಳಲ್ಲಿಯೂ ಕೂಡ ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ಅನ್ನ ಅರಿವು ಆಶಯಗಳನ್ನು ನೀಡ್ತಾ ಸಮೃದ್ಧ ಸಮಾಜ, ಸುಶಿಕ್ಷಿತ ಸಮಾಜ ನಿರ್ಮಾಣ ಆಗಿದೆ ಅಂದರೆ ಅದು ಹಾನಗಲ್ಲು ಕುಮಾರ ಮಹಾಸ್ವಾಮಿಗಳವರ ಪ್ರೇರಣೆ ಅನ್ನುವಂಥದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅಷ್ಟೇ ಮುಖ್ಯವಾಗಿರುವಂಥದ್ದು. ತಾವೆಲ್ಲ ಎಸ್.ಎ. ಸೊಸೈಟಿ, ಅನ್ನದಾನ ವಿಜಯ ವಿದ್ಯಾಪ್ರಸಾರಕ ಸಮಿತಿ, ನರೇಗಲ್ಲು, ಇಲ್ಲಿಯೂ ಕೂಡ ಅನ್ನದಾನೇಶ್ವರ ಶಿಕ್ಷಣ ಸಂಸ್ಥೆಯನ್ನು ನೋಡ್ತಾ ಇದ್ದೀರಿ. ತೋಂಟದಾರ್ಯ ವಿದ್ಯಾಪೀಠದ ವಿದ್ಯಾಸಂಸ್ಥೆಗಳನ್ನು ನೋಡ್ತಾ ಇದ್ದೀರಿ. ಬ್ರಿಟಿಷರು ಈ ದೇಶವನ್ನು ಆಳುವ ಸ್ವತಂತ್ರ ಪೂರ್ವದಲ್ಲಿಯೂ ಕೂಡ ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ನಮ್ಮ ನಾಡಿನ ಮಕ್ಕಳಿಗೆ ಅನ್ನ ಅರಿವು ಆಶ್ರಯಗಳನ್ನು ನೀಡಿರುವ ಘನ ಪರಂಪರೆಯನ್ನು ನಾವೆಲ್ಲರೂ ಕೂಡ ನೋಡ್ತೇವೆ. ಯಾವುದೇ ಜಾತಿ ಮತ ಪಂಥಗಳನ್ನು ನೋಡದೆ ಎಲ್ಲ ಸಮಾಜದ ಮಕ್ಕಳು ಸುಶಿಕ್ಷಿತರಾಗಬೇಕು ಅನ್ನುವಂಥ ಪರಂಪರೆಯನ್ನು ಇಡೀ ದೇಶ ಮಟ್ಟದ ಇತಿಹಾಸದಲ್ಲಿ ಒಂದು ಸಮಾಜ ಏನಾದರೂ ಮಾಡಿದರೆ ಯಾವುದೇ ಜಾತಿಯನ್ನು ಎಣಿಸದೆ ಸಮಸ್ತ ಸಮಾಜದವರಿಗೆ ಶಿಕ್ಷಣವನ್ನು ನೀಡಿರುವಂಥ ವ್ಯವಸ್ಥೆ ಅದು ಕನ್ನಡ ನಾಡಿನ ಲಿಂಗಾಯತ ಮಠಗಳಿಂದ ಮಾತ್ರ ಸಾಧ್ಯವಾಗಿದೆ ಎನ್ನುವಂಥದ್ದು ನಾವೆಲ್ಲ ಹೆಮ್ಮೆ ಪಡಬೇಕಾಗಿರುವಂಥದ್ದು. ಅದಕ್ಕೇ ಬ್ರಾಹ್ಮಣ ಸಮಾಜದ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಅಂತ ಬಹಳ ದೊಡ್ಡ ಸಂತರವರು ದೇಶ ಮಟ್ಟದಲ್ಲಿ ದೊಡ್ಡ ಪ್ರಭಾವವನ್ನು ಬೀರುವಂಥ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದಂತಹ ಪೇಜಾವರ ಶ್ರೀಗಳವರು ತಮ್ಮ ಬದುಕಿನಲ್ಲಿ ಒಂದು ಮಾತನ್ನು ಪದೇ ಪದೇ ಹೇಳ್ತಾ ಇದ್ದರು. ಇವತ್ತು ಕನ್ನಡ ನಾಡಿನ ಇತಿಹಾಸದಲ್ಲಿ ಧರ್ಮ ಜಾತಿ ಮತ ಪಂಥಗಳನ್ನು ಮೀರಿ ಎಲ್ಲ ವರ್ಗವರ್ಣದವರಿಗೆ ಸಮಾನವಾದ ಶಿಕ್ಷಣ ಏನಾದರೂ ದೊರೆತಿದ್ರೆ ಅದು ಲಿಂಗಾಯತ ಮಠಗಳಿಂದ ಮಾತ್ರ ಸಾಧ್ಯವಾಗಿದೆ ಎನ್ನುವುದನ್ನು ಪೇಜಾವರ ಶ್ರೀಗಳವರು ಹೇಳ್ತಾ ಇದ್ರು. ಒಬ್ಬ ಬ್ರಾಹ್ಮಣ ಸಮಾಜದ ಸ್ವಾಮೀಜಿಗಳವರು ಇಷ್ಟೊಂದು ಉತ್ತಮವಾದ ಮಾತುಗಳನ್ನು ಹೇಳಬೇಕಾದ್ರೆ ನಮ್ಮ ನಾಡಿನ ಶಿಕ್ಷಣದ ಸಂಸ್ಥೆಗಳನ್ನು ತೆರೆಯುವುದ್ರ ಮೂಲಕ ನಾಡಿನ ಲಿಂಗಾಯತ ಮಠಗಳು ಬಹಳ ದೊಡ್ಡ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದ್ದಾವೆ ಎನ್ನುವುದಕ್ಕೆ ಅನೇಕ ಮಠಗಳು ನಮಗೆಲ್ಲ ಸಾಕ್ಷಿಯಾಗಿದ್ದಾವೆ ಎನ್ನುವಂಥದ್ದು ನಾವೆಲ್ಲ ಗಮನಿಸಬೇಕಾಗಿರುವಂಥದ್ದು. ಆ ಕಾರಣದಿಂದ ಇವತ್ತು ಎಲ್ಲ ಮಕ್ಕಳು ಸುಶಿಕ್ಷಿತರಾಗಿದ್ದಾರೆ. ನೀವು ಅಂದ್ಕೊಳ್ಬೋದು ಅದೇ ಅಂಗ್ರಿ ಅವರು ಪ್ರೇರಣೆ ಅಂಥೇಳಿ. ಇವತ್ತು ಬಹಳ ಜನರು ನೀವು ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿ ಬಹಳ ದೊಡ್ಡ ದೊಡ್ಡ ಹುದ್ದೆಗೆ ಹೋಗಿರ್ಬೋದು. ಆದರೆ ಯಾವ ಕಾಲದೊಳಗೆ ಶಿಕ್ಷಣ ಅನ್ನುವಂಥದ್ದು ಕೇವಲ ಮೇಲ್ಜಾತಿಯವರಿಗೆ, ಶಿಕ್ಷಣ ಅನ್ನುವಂಥದ್ದು ಕೇವಲ ಧನಿಕರಿಗೆ ಶ್ರೀಮಂತರಿಗೆ, ಶಿಕ್ಷಣ ಅನ್ನುವಂಥದ್ದು ಕೇವಲ ಉಳ್ಳವರ ಪಾಲಿಗೆ ಅನ್ನುವಂತಹ ದಿನಮಾನದಲ್ಲಿ ಬಡವನಾದರೂ ಕೂಡ ಶಿಕ್ಷಣವನ್ನು ಪಡೆದುಕೊಳ್ಳಬಹುದು. ಅವರಲ್ಲಿ ಮಠಗಳಲ್ಲಿ ಇಟ್ಟುಕೊಂಡು ಅವರಿಗೆ ಆಶ್ರಯ ಕೊಟ್ಟು ಅನ್ನ ನೀಡಿ ಕಜ್ಜಾಯಗಳನ್ನು ತೆಗೆದುಕೊಂಡು ಬಂದು ಅವರ ಹೊಟ್ಟೆಯನ್ನು ಹೊರೆದು ಅವರಿಗೆ ಜ್ಞಾನದ ಹಸಿವನ್ನು ನೀಗಿಸುವಂಥ ಪ್ರಯತ್ನವನ್ನು ಮಠಗಳು ಮಾಡದೆ ಹೋಗಿದ್ರೆ ಇವತ್ತು ಯಾರೂ ಲಿಂಗಾಯತರು ದೊಡ್ಡ ದೊಡ್ಡ ಹುದ್ದೆಗೆ ಹೋಗಲಿಕ್ಕೆ ಸಾಧ್ಯ ಇರಲಿಲ್ಲ. ಇವತ್ತೇನಾದರೂ ಲಿಂಗಾಯತರು IAS ಆಗಿದ್ದಾರೆ, DC ಆಗಿದ್ದಾರೆ, AC ಆಗಿದ್ದಾರೆ, ತಹಸೀಲ್ದಾರ್ ಆಗಿದ್ದಾರೆ, ರಾಜಕಾರಣಿಗಳಾಗಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಮಹಿಳೆಯರಿಂದ ಹಿಡಿದುಕೊಂಡು ಪುರುಷರವರೆಗೆ ಎಲ್ಲರೂ ಕೂಡ ಉತ್ತಮವಾದ ಸ್ಥಿತಿಯಲ್ಲಿದ್ದಾರೆ ಅಂತಂದರೆ ಅಂದು 100 ವರ್ಷದ ಹಿಂದೆ ಹಾನಗಲ್ಲು ಕುಮಾರಸ್ವಾಮಿಗಳವರು ನೆಟ್ಟಿರುವ ಶಿಕ್ಷಣದ ಬೀಜ ಇಂದು ಹೆಮ್ಮರವಾಗಿ ಎಲ್ಲರಿಗೂ ನೆರಳು ಗಾಳಿ ಹಣ್ಣನ್ನು ಕೊಡ್ತಾ ಇದೆ ಎನ್ನುವಂಥದ್ದನ್ನು ನಾವು ಮರಿಬಾರ್ದು. ಅದೇ ಕಾರಣದಿಂದ ನಮ್ಮ ಗಜೇಂದ್ರಗಡವು ಕೂಡ ಒಂದು ಸೌಹಾರ್ದತೆ ನೆಲೆಗಟ್ಟಿನಲ್ಲಿ ಒಂದು ಸುಂದರವಾದಂತಹ ವ್ಯವಸ್ಥೆಯನ್ನು ಕಟ್ಟಿಕೊಂಡಿರುವಂಥ ನಾಡು. ನಮ್ಮ ಸಿದ್ದಣ್ಣ ಬಂಡಿಯವರು ಹೇಳ್ತಾ ಇದ್ರು, ನಮ್ಮೂರು ಇದೊಂದು ಭಾವೈಕ್ಯತೆಯ ಊರು ಅನ್ನುವಂಥದ್ದು. ಯಾಕೆ ಇದು ಭಾವೈಕ್ಯತೆಯ ಊರು ಅಂತಂದರೆ 4 ಜಾತಿ ಸಮಾಜದವರು ಕೂಡಿದರೆ ಇದು ಭಾವೈಕ್ಯತೆ ಅನ್ನೋಂಗಿಲ್ಲ. ಈ ಊರಲ್ಲಿ 18 ಮಠಗಳು, 18 ಭಾವಿಗಳು, 18 ಜಾತಿಯವರು ಎಲ್ಲರೂ ಕೂಡಿಕೊಂಡು ಊರಿನಲ್ಲಿ ಏನೇ ಧಾರ್ಮಿಕ ಕಾರ್ಯಕ್ರಮಗಳಿದ್ರೂ ಕೂಡ ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಘನ ತೀರಿಸುವೆನು ಇದರ ಋಣ ಈ ಒಂದೇ ಜನ್ಮದಿ ಅನ್ನುವಂಥ ಸಾರ್ಥಕ ಸಂಕಲ್ಪವನ್ನು ಹೊತ್ತುಕೊಂಡು ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ ಎಲ್ಲ ಜಾತಿಯವರು ಕೂಡಿಕೊಂಡು ಮಾಡುವ ಒಂದು ಸೌಹಾರ್ದತೆಯ ಕಾರಣವನ್ನು ನೋಡೋದಾದರೆ ಅದು ಗಜೇಂದ್ರಗಡದ ಪುಣ್ಯ ಪರಿಸರದಲ್ಲಿ ನಾವೆಲ್ಲ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಎಲ್ಲರೂ ತನ್ನವರೆನ್ನುವ ಬಸವಣ್ಣನವರ ವಿಶ್ವ ಕುಟುಂಬತ್ವದ ಸಂಕಲ್ಪವನ್ನು ನೀವೆಲ್ಲರೂ ಕೂಡ ಸಾಕಾರಗೊಳಿಸ್ತಾ ಇದ್ದೀರಿ. ಇವನಾರವ 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 ಎಂದೆನಿಸದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ.
ಕೂಡಲ ಸಂಗಮ ದೇವ ಇವ ನಿಮ್ಮ ಮನೆಯ ಮಗನೆಂದೆನಿಸು ಅನ್ನುವಂಥ ಮಾತುಗಳನ್ನು ಬಸವಣ್ಣನವರು ಹೇಳ್ತಾರೆ. ಈ ಒಂದು ಧೈರ್ಯ ಬೇರೆ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಮಂದಿ ಮನೆಯ ಮಕ್ಕಳು ತಂದು ನಿಮ್ಮ ಮನೆಯ ಮಗನೆಂದೆನಿಸು ಅನ್ನೋ ಧೈರ್ಯ ಯಾರಿಗೆ ಬರ್ತದೆ? ನೀವು ಹಂಗೆ ಸುಮ್ಮ ಕಾಕಾ ದೊಡ್ಡಪ್ಪನ ಮಕ್ಕಳಿದ್ರೂ ಬೇಗ ಒಂದು ಎಷ್ಟು ರೊಕ್ಕ ಕೇಳಿದ್ರೆ ಆಸ್ತಿ ಕೇಳಿದ್ರೆ ಅದ್ಯಾಕಾಗಿತ್ತು, ನಮ್ಮಪ್ಪ ಹಿರೇತನ ತೊಗೊಂಡ್ಮೇಲೆ ನಾವು ಜಾಸ್ತಿ ಗಳಿಸೀವಿ ಅಂಥೇಳಿ ಬಂದ್ರೆ ಬರಲಿ, ಬರದೇ ಇದ್ರೆ ಇರಲಿ, ಪಾಲು ಇದು ಏನಾಗಬೇಕು ನಮ್ಗೆ ಇರಬೇಕು ಹೆಚ್ಚಿನ ಪಾಲು ಅನ್ನುವ ಈಗಿನ ಕಾಲಘಟ್ಟದೊಳಗೆ ಯಾರೇ ಬರಲಿ, ಯಾವುದೇ ವ್ಯಕ್ತಿ ಬರಲಿ, ಇವ ನಮ್ಮ ಮನೆಯ ಮಗನೆಂದೆನಿಸು ಅನ್ನುವಂತಹ ವಿಶಾಲದ ವಿಶ್ವ ಕುಟುಂಬತ್ವವನ್ನು ಕಾಣುವುದಾದರೆ ಅದು ವಿಶ್ವಗುರು ಬಸವಣ್ಣನವರ ಪರಂಪರೆಯಲ್ಲಿ ಬಂದಂಥ ಲಿಂಗಾಯತ ಮಠಗಳಿಂದ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಆ ಕಾರಣದಿಂದ ತಾವೆಲ್ಲರೂ ಸುಶಿಕ್ಷಿತರಾಗಿದ್ದೀರಿ. ಇವತ್ತು ಮಹಿಳೆಯರು ಸಂಖ್ಯೆ ಬಹಳ ಇದೆ, ತಾಯಂದಿರ ಸಂಖ್ಯೆನೂ ಬಹಳ ಇದೆ. ಇವತ್ತು ಇಷ್ಟೆಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಾಯಿಯಂದರು ಕೂಡ ಬಹಳ ಮುಂದುವರೆದಿದ್ದಾರೆ. ಅವರು ಸುಶಿಕ್ಷಿತರಾಗ್ತಾ ಇದ್ದಾರೆ. ಅವರು ಶಿಕ್ಷಣವಂತರಾಗಿರೋದ್ರಿಂದ ಅವರ ಮಕ್ಕಳು ಕೂಡ ಸುಶಿಕ್ಷಿತರಾಗ್ತಾ ಇದ್ದಾರೆ. ಅವರು ಉತ್ತಮವಾದಂಥ ಸಂಸ್ಕಾರಿತವಾದಂಥ ಶಿಕ್ಷಣವನ್ನು ಪಡೆದುಕೊಂಡಿದ್ದಾರೆ ಎನ್ನುವಂಥದ್ದು ಬಹಳ ಮುಖ್ಯವಾದ ವಿಚಾರ. ಯಾಕೆಂದರೆ ನಮ್ಮ ಸಮಾಜ ಪುರುಷ ಪ್ರಧಾನ ರಾಷ್ಟ್ರ ಇದು. ಕೇವಲ ಎಲ್ಲ ಕ್ಷೇತ್ರಗಳಲ್ಲಿ ಪುರುಷರೇ ಬರಬೇಕು ಅನ್ನುವ ಕಾಲಘಟ್ಟದಲ್ಲಿ ಮಹಿಳೆಯರು ನಾವೇನು ಕಡಿಮೆ, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಮಹಿಳೆಯರು ಮುಂದೆ ಬರಬೇಕು ಅನ್ನುವಂಥ ಉದ್ದೇಶ ಎಲ್ಲ ಮಹಿಳೆಯರು ಇವತ್ತು ಗಟ್ಟಿ ಮನಸ್ಸನ್ನು ಮಾಡಿದ್ದಾರೆ. ಅದಕ್ಕೆ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರ ಪ್ರೇರಣೆಯೂ ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು. ಕಾರಣ ಏನು ಅಂದರೆ ಇವತ್ತು ಎಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ರಾಜಕೀಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಆಡಳಿತದ ವ್ಯವಸ್ಥೆ ಆಗಿರ್ಬೋದು, ಅಥವಾ ಮನೆತನದ ಸಮರ್ಥ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಹೋಗುವಂಥದ್ದಾಗಿರ್ಬೋದು, ಇಂದಿನ ಯಾವುದೇ ಜವಾಬ್ದಾರಿಗಳೇನಿದ್ರೂ ಕೂಡ ಭಾಳ ಜವಾಬ್ದಾರಿಯುತವಾಗಿ ಅತ್ಯಂತ ಸಮರ್ಥವಾಗಿ ನಿಭಾಯಿಸುವ ಶಕ್ತಿ ಯಾರಲ್ಲಿ ಇರ್ತದೆ ಅಂದರೆ ತಾಯಂದಿರಿರ್ತದೆ. ಹೀಗಾಗಿ ತಾಳ್ಮೆಯಿಂದ ಮನೆತನದ ಜವಾಬ್ದಾರಿಯನ್ನು ಪುರುಷ ಎಷ್ಟೇ ದುಡಿದುಕೊಂಡು ಬಂದರೂ ಕೂಡ ಒಂದು ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಮನೆಯಲ್ಲಿರುವ ಮಡದಿಯ ಅಥವಾ ಮನೆಯಲ್ಲಿರುವ ತಾಯಿಯ ಒಂದು ಸಲಹೆಯನ್ನು ತೆಗೆದುಕೊಳ್ತಾರೆ. ಅವರಿಬ್ಬರು ಏನು ಸಲಹೆ ಕೊಡ್ತಾರೆ ಅದರ ರೀತಿಯಲ್ಲಿ ಮತ್ತೆ ಮುಂದುವರಿತಾರೆ. ಘೋಷಣೆ ಮಾಡೋದು, ಮಾತು ಕೊಡೋದು ಪುರುಷನಾದ್ರೂ ಕೂಡ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಮುಂದುವರಿಯುವಂಥದ್ದು ಮನೆಯಲ್ಲಿರುವ ತಾಯಂದಿರ ಸಲಹೆಯು ಕೂಡ ಅಷ್ಟೇ ಪರಿಣಾಮ ಬೀರ್ತದೆ ಎನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂಥದ್ದು. ಆ ಕಾರಣದಿಂದ ಇವತ್ತು ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ಬಹಳ ಮುಂದೆ ಬಂದಿದ್ದಾರೆ ಎನ್ನುವಂಥದ್ದು ಬಹಳ ಖುಷಿ ತರುವಂಥ ವಿಚಾರ. ನೀವೆಲ್ಲ ಇವತ್ತು ಪುರಾಣಕ್ಕೆ ಎಲ್ಲರೂ ಬಹಳ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಕುಳಿತುಕೊಂಡಿದ್ದೀರಿ. ಇಷ್ಟು ಆರಾಮ್ ಪುರಾಣ, ಪ್ರವಚನ, ಸಂಗೀತ ವೇದಿಕೆ ಮೇಲೆ ಬಂದು ನೀವು ಮಾತಾಡ್ತೀರಿ, ಹಾಡು ಹಾಡ್ತೀರಿ, ಭಾಷಣ ಮಾಡ್ತೀರಿ, ಎಲ್ಲ ಮಾಡುವಂಥ ಸ್ವಾತಂತ್ರ್ಯತೆ ಇದು ಲಿಂಗಾಯತ ಸಮಾಜದಲ್ಲಿ ಮಾತ್ರ ಹೆಚ್ಚಿಗೆಯಾಗಿ ನಾವು ಕಾಣ್ತೇವೆ. ಬೇರೆ ಬೇರೆ ಸಮಾಜದಲ್ಲಿ ಮನೆಯನ್ನು ಬಿಟ್ಟು ಹೊರಗೆ ಬರುವಂಥದ್ದೇ ಬಹಳ ಕಡಿಮೆ. ಅದು ವೇದಿಕೆಗೆ ಬರೋದಂದರೆ ಇನ್ನೂ ದುರ್ಲಭ. ಅಂಥ ವ್ಯವಸ್ಥೆಯಲ್ಲಿ ನಾವು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಮುಂದೆ ಬರುವ ಹಾಗೆ ಪುರುಷನಷ್ಟೇ ಮಹಿಳೆಯರು ಕೂಡ ಸಮಾನರು ಅನ್ನುವಂತಹ ಮಹಿಳಾ ಸ್ವಾತಂತ್ರ್ಯತೆಯನ್ನು ಮೊಟ್ಟ ಮೊದಲು ಯಾರಾದರೂ ಈ ನಾಡಿನಲ್ಲಿ ನೀಡಿದ್ದೇ ಆದರೆ ಅದು ಕಲ್ಯಾಣದ ಬಸವಣ್ಣನವರು ನಮಗೆ ಮಹಿಳಾ ಸ್ವಾತಂತ್ರ್ಯತೆಯನ್ನು ನೀಡಿದರು ಅನ್ನುವಂಥದ್ದು. ಒಬ್ಬ ಕಸ ಹೊಡೆಯುವ ಸತ್ಯಕನಿಂದ ಹಿಡಿದುಕೊಂಡು ಅನುಭವ ಮಂಟಪದ ಅಕ್ಕ ಮಹಾದೇವಿಯವರಿಗೆ ಎಲ್ಲರಿಗೂ ಕೂಡ ಉತ್ತಮವಾದಂತಹ ಸ್ಥಾನಮಾನವನ್ನು ನೀಡಿದ್ದಕ್ಕಾಗಿ ನೀವೆಲ್ಲರೂ ಕೂಡ ಪುರಾಣ, ಪ್ರವಚನ, ಕೀರ್ತನ ಅಷ್ಟೇ ಏಕೆ ಶಿಕ್ಷಣ ಕ್ಷೇತ್ರದಲ್ಲಿಯೂ ಕೂಡ ಬಹಳ ದೊಡ್ಡ ಕ್ರಾಂತಿಯ ಹೆಜ್ಜೆಯನ್ನು ಇಟ್ಟಿರುವಂಥ ಮಹಿಳೆಯರನ್ನು ಕೂಡ ನಾವೆಲ್ಲ ನೋಡ್ತಾ ಇದ್ದೀವಿ. ಈಗ ಮುಂದೆ ಮಾರ್ಚಿಗೆ, ಫೆಬ್ರವರಿಗೆ, ಏಪ್ರಿಲ್ಗೆ ಪರ್ಸೆಂಟೇಜ್ ಇದು ಫಲಿತಾಂಶ ಬಂತು ಅಂದ್ರೆ ಮಹಿಳೆಯರೇ ಮೇಲ್ಗೆ ಇರ್ತವೆ. ಎಲ್ಲಿ ಬೋರ್ಡ್ಗಳು ನೋಡ್ರಿ ನೀವು, 3 ಮಂದಿ ಅಲ್ಲಿ ಫೋಟೋ ಇತ್ತು ಅಂತಂದ್ರೆ 2 ಮಹಿಳೆ ಇರ್ತಾರೆ, ಒಬ್ಬ ಹುಡುಗ ಇರ್ತಾನೆ. ಒಂದೊಂದು ಸಂದರ್ಭದಾಗ ಹುಡುಗರು ಹಾರೇ ಬಿಟ್ಟಿರ್ತಾವೆ, 3 ಮಂದಿ ಹುಡುಗಿಯರು ಇರ್ತಾವೆ ಫೋಟೋಗಳು. ಯಾಕಂದ್ರೆ ಓದೋದ್ರಲ್ಲಿ ಬಹಳ ಅವರು ಕಾನ್ಸಂಟ್ರೇಷನ್ ಮಾಡ್ತಾರೆ. ನೀವು ಭಾಳ ಖುಷಿ ಆಯಿತು, ಚಪ್ಪಾಳೆ ಹೊಡೆ ಅಂದ್ರೆ ಮಹಿಳೆಯರದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಒಂದು ಹಾಡಿಲ್ರಿ, ಐತಿಲ್ರಿ? ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಐತೆ ನೋಡ್ರಿ. ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು. ಒಬ್ಬವ ತಂದಿ ಬೇಯಾಗತ್ತಿದ್ದ, ನೋಡು ಮುಂದಿನ ಮನೆ ಹುಡುಗಿ ನೋಡು ಸುಜಾತ ಎಷ್ಟು ಚಂದ ಓದ್ತಾಳ, ಎಷ್ಟು ಚಂದ ಬರಿತಾಳ, ಏನಾದರೂ ಆ ಹುಡುಗಿ ಉದಾಹರಣೆ ಕೊಡವ, ನೋಡಕ್ಕೆ ಎಷ್ಟು ಚಂದ ಬರ್ದಾಳ, ನೋಡಕ್ಕೆ ಎಷ್ಟು ಚಂದ ಓದ್ತಾಳ, ನೋಡಕ್ಕೆ ಎಷ್ಟು ಚಂದ ಪರ್ಸೆಂಟೇಜ್ ಮಾಡ್ಯಾಳ. ಹಿಂಗವ ಬೇಯದ ಮಾಡಿದ ಮೇಲೆ ಪರ್ಸೆಂಟೇಜ್ ಬಂದ ಮೇಲೆ ನೋಡೋಕ್ಕೆ 99 ಮಾಡ್ಯಾಳ, ಇನ್ನೊಂದು ಪರ್ಸೆಂಟ್ ಆಗಿದ್ರೆ ಔಟ್ ಹಾಕಿತ್ತು, 100 ಬರ್ತಿತ್ತು ಅಂತ ಹೇಳಿದಾಗ ಅವ ಮಗ ಅಂದ, ಆಕಿ ನೋಡಿ ಹಿಂದೆ ಬಿದ್ದೀನಿ ಅಂದವ. ಎಲ್ಲ ಇವ ಏನು ಹೇಳಿದ, ಆಕಿ ನೋಡಿ ಕಲಿ ಅಂತ ಹೇಳ್ಯಾನವ. ಈ ಕಾಕಂದು ವ್ಯವಸ್ಥೆನೇ ಬೇರೆ ಆಗೈತಿ.
ಇವ ನೋಡಂದ್ರೆ ಇವ ನೋಡೋ ದೃಷ್ಟಿನೇ ಬೇರೆ ಆಗಿತ್ತು. ಆ ನೋಡ್ಕಲಿ ಅಂತಾನೆ ಆಕಿ ನೋಡೆ ಈ ನಮ್ಮನೆ ಹಾಳಾಗೇನೆ ಅಂತ ಇವ ಅಂತಾನೆ. ಈ ಥರ ವಿಚಿತ್ರವಾದಂತಹ ಹುಡುಗರ ಮನಸ್ಥಿತಿಗಳು ಬೇರೆ ಆಗಿದ್ದಾವೆ. ಆದರೆ ಹುಡುಗಿಯರ ಮನಸ್ಥಿತಿ ಏಕಾಗ್ರತೆ, ಅವರು ಓದಬೇಕು ಅಂದ್ರೆ ಓದಲೇಬೇಕು, ಅಧ್ಯಯನ ಮಾಡಲೇಬೇಕು, ಬರೀಬೇಕು. ಈ ರೀತಿ ಕೇವಲ ವಿದ್ಯಾಭ್ಯಾಸದಲ್ಲಿ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಭಾರತದ ರಾಷ್ಟ್ರಪತಿಯು ಕೂಡ ದ್ರೌಪದಿ ಮುರ್ಮು ಒಬ್ಬ ಮಹಿಳೆ ಎನ್ನುವಂಥದ್ದು ಇಡೀ ದೇಶಕ್ಕೆ ಹೆಮ್ಮೆ ಪಡಬೇಕಾಗಿರುವಂಥದ್ದು. ಒಂದು ಅಲೆಮಾರಿ ಜನಾಂಗ, ಹಿಂದುಳಿದ ಜನಾಂಗದ ಒಬ್ಬ ಮಹಿಳೆ ದೇಶದ ಅತ್ಯುನ್ನತ ಹುದ್ದೆಗೆ ಏರಬೇಕು ಅಂತಂದರೆ ಮಹಿಳೆಯರು ಎಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಎನ್ನುವಂಥದ್ದು ನಾವೆಲ್ಲ ಗಮನಿಸಬೇಕಾಗಿರುವಂಥದ್ದು. ಈ ಕಾರಣದಿಂದ ಒಬ್ಬ ಮಹಿಳೆ ಸುಶಿಕ್ಷಿತರಾದರೆ ಇಡೀ ನಮ್ಮ ಸಮಾಜ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ನಾವೊಂದು ಹೇಳ್ತೀವಿ. ಬಹಳ ಶಾಲೆಗಳಲ್ಲಿ ಅದನ್ನು ಬರೆದಿರ್ತಾರೆ. ಕಾರಣ ಏನು ಅಂದರೆ, ಒಬ್ಬ ಮಹಿಳೆ ಸುಶಿಕ್ಷಿತರಾದರೆ ಮಕ್ಕಳನ್ನು ಶಿಕ್ಷಣವಂತರಾಗಿ ಮಾಡಿ ಗಂಡಂದಿರಿಗೂ ತಿಳುವಳಿಕೆ ಜ್ಞಾನವನ್ನು ನೀಡ್ತಾ ಕುಟುಂಬದವರೆಲ್ಲರಿಗೂ ಕೂಡ ಉತ್ತಮವಾದಂತಹ ಜ್ಞಾನಧಾರೆಯನ್ನು ಏರುವುದರಲ್ಲಿ ಕೇವಲ ಮಹಿಳೆಯರು ಅಡುಗೆ ಮಾಡ್ತಾ ಊಟ ಮಾಡಿಸ್ತಾ ಮನೆತನದ ಜವಾಬ್ದಾರಿಯನ್ನು ನಿಭಾಯಿಸೋದಿಲ್ಲ. ಆಕೆ ವಿದ್ಯಾವಂತರಿದ್ದಳು ಅಂತಂದರೆ ಎಲ್ಲರಿಗೂ ತನ್ನ ಜ್ಞಾನವನ್ನು ತಿಳುವಳಿಕೆಯನ್ನು ನೀಡ್ತಾ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಮಹಿಳೆಯರ ಪಾತ್ರವು ಕೂಡ ಭಾಳ ಹಿರಿದಾಗಿರ್ತದೆ ಎನ್ನುವಂಥದ್ದು ನಾವೆಲ್ಲ ಗಮನಿಸಬೇಕಾಗಿರುವಂಥದ್ದು. ಹಂಗಂತೇಳಿ ನಮ್ಮ ಗಂಡ್ಮಕ್ಳದ್ದೇನು ಇಲ್ಲ ಅನ್ರಿ ಅಂತ ಅನ್ನಕ್ಕೆ ಹೋಗ್ಬಾರ್ದು. ಎಲ್ಲರೂ ಅಷ್ಟೇ ಭಾಳ ಮುಖ್ಯವಾಗಿರುವಂಥದ್ದು. ಆದರೆ ನೀವೆಲ್ಲ ಮನೆಯಲ್ಲಿ ಗಮನಿಸ್ತಿರ್ತೀರಿ, ಮನೆಯಾಗ ಮಗುವನನ್ನು ತಯಾರು ಮಾಡಿ ಶಾಲೆಗೆ ಕಳಿಸೋ ಜವಾಬ್ದಾರಿ ತಾಯಿಂದಿರ್ತದೆ. ಶಾಲೆಗೆ ಹೋಗಿ ಬಂದ ಮೇಲೆ ಶಾಲೆಯಿಂದ ಬಂದಂಥ ಮಗುವಿಗೆ ಏನು ಹೋಮ್ವರ್ಕ್ ಕೊಟ್ಟಿರ್ತಾರ, ಮನೆ ಕೆಲಸ ಕೊಟ್ಟಿರ್ತಾರೆ, ಅದನ್ನು ಮಾಡಿಸಿ ಅಡುಗೆ ಮಾಡಿ ಉಣಿಸಿ ಮತ್ತು ಮಕ್ಕಳನ್ನು ಮಲಗಿಸಿ ಗಂಡನಿಗೆ ಊಟ ಮಾಡಿಸಿ ಅವ್ರನ್ನ ಮಲಗಿಸಿ, ಮನೆಯಾಗ ಹಿರಿಯರಿದ್ದರೆ ಅವ್ರನ್ನ ಊಟ ಮಾಡಿಸಿ ಮಲಗಿಸಿ ಕೊನೆಗೆ ತಾನು ಊಟ ಉಂಡು ಉಳಿದ್ರೆ ಊಟ ಮಾಡಬೇಕು, ಇಲ್ಲದೇ ಇದ್ದರೆ ಇದ್ದು ನೀರು ಕುಡಿದು ಮಲಗಬೇಕು. ಈ ರೀತಿಯಾದಂತಹ ತ್ಯಾಗಮಯ ಜೀವನ ಒಂದು ಮನೆಯ ಜವಾಬ್ದಾರಿಯನ್ನು ಹೊತ್ತ ಹೆಣ್ಣು ಮಕ್ಕಳಿಂದ ಮಾತ್ರ ಸಾಧ್ಯನೇ ಹೊರತು ಗಂಡು ಮಕ್ಕಳಿಗೆ ಈ ಸಾಧ್ಯ ಬರಲಿಕ್ಕೆ. ಹೀಗಾಗಿ ಮನೆಯ ಮಕ್ಕಳು ಕೂಡ ತಾಯಿ ಮಾತು ಕೇಳಿದಂಗೆ ತಂದೆ ಮಾತು ಕೇಳೋದು ಭಾಳ ಕಷ್ಟ. ಬಡಿತನ ಬೈತನನ್ನು ಹೆದರಿಕೆ ಕೇಳೋದು ಬೇರೆ, ಒಂದು ಪ್ರೀತಿ ಕಕ್ಕುಲಾತಿಯಿಂದ ಮಹಿಳೆಯರ ಮಾತುಗಳನ್ನು, ತಾಯಿ ಮಾತುಗಳನ್ನು ಕೇಳುವಂಥದ್ದು ಕೂಡ ಅಷ್ಟೇ ಭಾಳ ಮುಖ್ಯವಾಗಿರುವಂಥದ್ದು. ಆ ಕಾರಣದಿಂದ ಮನೆಯ ಮೊದಲು ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಅನ್ನುವ ಹಾಗೆ ಒಬ್ಬ ಮಹಿಳೆಯರಿಂದ ಕಲಿತಂಥ ಪಾಠ ಜೀವನ ಪೂರ್ತಿ ಎಂದಿಗೂ ಕೂಡ ನೆನಪಾರದ ಹಾಗೆ ಅಕ್ಷರದ ಬೀಜವನ್ನು ನೆತ್ತಿಯಲ್ಲಿ ನಾಲಿಗೆಯಲ್ಲಿ ಬಿತ್ತುವ ಕೆಲಸವನ್ನು ನಮ್ಮ ತಾಯಂದಿರು ಮಾಡ್ತಾರೆ ಎನ್ನುವಂಥದ್ದು. ಅಂಥ ತಾಯಂದಿರಿಗೆ ಉತ್ತಮವಾದಂಥ ಶಿಕ್ಷಣವು ಬರಬೇಕು ಅನ್ನುವಂಥ ಕಲ್ಪನೆಯನ್ನು ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು ಮಾಡ್ತಿದ್ರು. ಯಾವುದೇ ವೇದಿಕೆಗಳಲ್ಲಿ ಒಂದು ಮಹಿಳಾ ಗೋಷ್ಠಿಯನ್ನು ನಾವು ಇತ್ತೀಚಿನ ದಿನಮಾನಗಳಲ್ಲಿ ಮಹಿಳಾ ಗೋಷ್ಠಿ ಅಳಕೇರಿ ಅಭಿನವಂದಾನ ಸ್ವಾಮಿಗಳವರು ಎಲ್ಲೆಲ್ಲಿ ಕಾರ್ಯಕ್ರಮಗಳು ಇರ್ತಿದ್ವು ಅಲ್ಲೆಲ್ಲ ಮಹಿಳಾ ಗೋಷ್ಠಿ, 1000 ಮಂದಿಗೆ ಉಡಿ ತುಂಬೋ ಕಾರ್ಯಕ್ರಮಗಳು ಅಥವಾ ಮಹಿಳೆಯರಿಗೆ ವಿಶೇಷವಾದಂಥ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳು ಹೀಗೆಲ್ಲ ನೆರವೇರುವಂಥದ್ದನ್ನು ತಾವೆಲ್ಲರೂ ಕೂಡ ಕೇಳಿದ್ದೀರಿ. ಈ ಮಹಿಳಾ ಗೋಷ್ಠಿ, ಮಹಿಳಾ ಜಾಗೃತಿ ಗೋಷ್ಠಿ, ಮಹಿಳಾ ಸಮ್ಮೇಳನಗಳನ್ನು ಸಾರ್ವಜನಿಕ ವೇದಿಕೆಗಳಲ್ಲಿ ಮೊಟ್ಟ ಮೊದಲು ಮಹಿಳಾ ಗೋಷ್ಠಿಯನ್ನು ಮಾಡಿದವರೇ ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಅನ್ನುವಂಥದ್ದನ್ನು ನಾವು ಮರಿಬಾರ್ದು. ಈ ಕಾರಣಗಳಿಂದ ಕುಮಾರ ಮಹಾಸ್ವಾಮಿಗಳವರ ಆದರ್ಶ ಭಾಳ ದೊಡ್ಡದು. ಇವತ್ತು ನಾಡಿನ ಪ್ರತಿಷ್ಠಿತ ಮಠಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಶಿಕ್ಷಣದ ಸೇವೆಯನ್ನು ಮಾಡ್ತಾ ಇದ್ದರೆ ಹಾನಗಲ್ ಕುಮಾರ ಮಹಾಶಿವಗಳವರ ಪಾತ್ರ ಭಾಳ ಹಿರಿದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ, ಯಾವ ಕ್ಷೇತ್ರದಲ್ಲಿ ಹೋದರೂ ಕುಮಾರಸ್ವಾಮಿಗಳವ್ರ ಪಾತ್ರ ಇದ್ದೇ ಇದೆ. ಅವರು ಎಲ್ಲ ಕ್ಷೇತ್ರಗಳಲ್ಲಿಯೂ ನಾನು ಪೂಜ್ಯ ನಿರಂಜನ್ ದೇವರು ಮುಂದೆ ಅವರ ಚರಿತ್ರೆಯನ್ನು ತಮಗೆಲ್ಲ ತಿಳಿಸ್ತಾರೆ. ಒಟ್ಟಾರೆಯಾಗಿ ಕುಮಾರಶಿವಗಳವರ ಜೀವನ ಅಂದರೆ ಅದು ಸಮಾಜದ ದರ್ಶನ. ಅವರು ಒಂದು ವ್ಯಕ್ತಿಯ ಚಿತ್ರಣ ಅಲ್ಲ ಇದು. ಒಬ್ಬ ವ್ಯಕ್ತಿ ಪವಾಡ ಮಾಡಿದ, ಮಂದಿಗೆ ಹಿಂಗೆಲ್ಲ ಆಯಿತು, ಬೂದಿ ಒಯ್ದು ಬಂಗಾರ ಮಾಡಿದ್ರ, ಮಣ್ಣನ್ನು ಒಯ್ದು ಬಂಗಾರ ಮಾಡಲಿಲ್ಲ, ಬೆಳ್ಳಿ ಮಾಡಲಿಲ್ಲ, ಹಣ ಮಾಡಲಿಲ್ಲ, ನೀರು ಒಯ್ದು ತುಪ್ಪ ಮಾಡಲಿಲ್ಲ, ಈ ರೀತಿ ಪವಾಡಗಳನ್ನು ಮಾಡುವಂಥ ಪುರಾಣಗಳು ಬೇರೆ. ಆದರೆ ಭಕ್ತಿ ಜ್ಞಾನಗಳನ್ನು ನೀಡುವಂತಹ, ಸಂಸ್ಕಾರವನ್ನು ನೀಡುವಂಥ, ಹಣೆಯ ಮೇಲೆ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ, ಎದೆಯ ಮೇಲೆ ಲಿಂಗವನ್ನು ಧರಿಸಿಕೊಂಡು ನಾನೊಬ್ಬ ಹೆಮ್ಮೆ ಲಿಂಗಾಯತ ಅನ್ನುವಂಥ ಎದೆ ತಟ್ಟಿ ಹೇಳಿಕೊಳ್ಳುವಂತಹ ಒಂದು ಶಕ್ತಿ ಬರುವಂಥದ್ದಾದರೆ ಅದು ಕುಮಾರಶಿವಗಳವರ ಪುರಾಣ ಶ್ರವಣದಿಂದ ಬರಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು. ಅಂಥ ಪವಿತ್ರವಾದ ಶ್ರವಣ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೀರಿ. ಇಂಥ ಒಂದು ಪುಣ್ಯ ಶ್ರವಣ ಮಾಸದಲ್ಲಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಳ್ತಾ ಇರುವಂಥದ್ದು, ಕೇಳಲಿಕ್ಕೆ ಬಂದಿರೋದು ಕೂಡ ಬಹಳ ಖುಷಿ ಕೊಡುವಂಥದ್ದು. ಯಾಕೆಂದರೆ ಟಿ ವಿ ಬಂದ ಮೇಲೆ
ನಿಮ್ಮನ್ನು ಹಿಡ್ಕೊಂಡು ಬರೋದು ಭಾಳ ಕಷ್ಟ ಆಗೈತಿ. ಎಂಥ ಚಲೋ ಪುರಾಣ ಹೇಳ್ತಾರಂದ್ರೂ ಟಿ ವಿ ಬಿಟ್ಟು ಬರೋದು ಭಾಳ ಕಷ್ಟ ಐತಿ. ನಾನು ಅನೇಕ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಿರ್ತೇನೆ. ಹಿಂಗೆ ಹಳ್ಳಿಗಳಲ್ಲೆಲ್ಲ ಕೆಲಸಕ್ಕೆ ಬೇಗ ಹೋಗುವಂಥದ್ದು ನೋಡ್ರಿ, ಎಡೆ ಹೊಡೆಯೋದು ಕಳೆ ತೆಗೆಯೋ ಕೆಲಸ ಇತ್ತು. ಮನ್ಯಾಗ 5:30 ಸುಮಾರು ಗಂಡ ಹೆಂಡತಿಗೆ ಎಬ್ಬಿಸಿ ಹೇಳಿ ಹೋದ, ದೌಡು ಬುತ್ತಿ ಕಟ್ಕೊಂಡು ಹೊಲಕ್ಕೆ ಬಾ ಅಂಥೇಳಿ ಹೇಳಿ ಹೋದ. ಈ ಹೆಣ್ಮಗಳು ಎದ್ದು ಮುಖಾಯಕ್ಕೆ ತಗೊಂಡು ಚಹಾ ಕುಡಿದು ಟಿ ವಿ ಮುಂದೆ ಕೂತ್ಕೊಂಡ್ಲು. ಮಧ್ಯಾಹ್ನ 12 ಗಂಟೆಗೆ ಎಚ್ಚರಾತು. ಲೈನ್ ಚೇಂಜ್ ಆಗೋ ಟೈಮ್ನಾಗ ಎಚ್ಚರಾತು. ಅಯ್ಯೋ ನಮ್ಮ ಮನೆಯವರು ಹೊಲಕ್ಕೆ ಹೋಗ್ಯಾರ, ಅವರು ಬುತ್ತಿ ಕಟ್ಕೊಂಡು ಬಾ ಅಂದಿದ್ರು, ಅಡುಗೆ ಮಾಡ್ಕೊಂಡು ಬಾ ಅಂದಿದ್ರು, ಹೋಗೋಕ್ಕಾಗಲಿಲ್ಲ. 12 ಆತು. ನಮ್ಮ ಯಜಮಾನ್ ಸಿಟ್ಟಿಗೆ ಎದ್ದಿರ್ತಾನೆ, ಹೆಂಗೆ ಮಾಡಬೇಕು ಅಂದಕ್ಕೆ ಭಾಳ ಜಾಣೆ ಇದ್ಲಕ್ಕೆ. ಸಿಟಿಯಿಂದ ಹಳ್ಳಿಗೆ ಬಂದಂಥ ಹೆಣ್ಮಗಳು ಇನ್ನೇನು ಮಾಡ್ಬೇಕು, ಇನ್ನು ಬಡಿಸ್ಕೊಳ್ಳೋದಂತೂ ಖಾಯಮು. ಅದರಾಗೂ ಒಂದು ಶಾಣೆತನ ಮಾಡೋಣ ಅಂಥೇಳಿ ಬಡ ಒಂದು 2 ಮುಟ್ಗಿ ಅಕ್ಕಿ ತೊಗೊಂಡು, 1-2 ಬಗ್ಸಿ ಹಿಟ್ಟು, ಜೋಳದ ಹಿಟ್ಟು ಹಾಕ್ಕೊಂಡ್ಲು, 4-5 ಬದ್ನಿಕಾಯಿ ಇಟ್ಕೊಂಡು ಅದಾಗ ಗಂಟು ಕಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಹೊಂಟ್ಲಿ ಗೌಡ ಶಾನಿ ಕೈ ಬಿಸುವಂತ. ಹೋಗಿ ಇನ್ನೇನು ಹೊಲ ಮುಟ್ರು. ಗಂಡ ಭಾಳ ಸಿಟ್ಟು, ಹೊಟ್ಟೆ ಹಸ್ತಿತ್ತು, ನೆತ್ತಿ ಮೇಲೆ ಬಿಸಿಲು ಬಂದಿತ್ತು, ಸಿಟ್ಟು ಬಂದಿತ್ತು. ಬಾ ನೀನು ಮಾಡ್ತೀನಿ ಅಂದವನ ಬರೋದ ಕಾಯಾಕತ್ತಿದ್ದ. 2 ಲೀಟ್ರ್ ನೀರು ಕುಡೋದು ಬನ್ನಿ ಗಿಡದ ಕೆಳಗೆ ಕುಂತಿದ್ದ. ಬರ ತಳಕ್ಕಿಲ್ದನ ಯಾಕೆ ಲೇಟಾಗಿ ಬಂದಿ ಅಂದವನ ಬಾರ್ಕೋಲ್ ಮೇಲೆ ಎತ್ತಿದ. ಏಯ್ ತಡ್ರಿ ಅಂತ ಹೆಣ್ಮಗಳು, ಯಾಕೆ ಬಡಿತೀರಿ? ಮತ್ತು ನನಗೆ ಬಾರ್ಕೋಲ್ ಎತ್ತಿ ಅಂತ ನೀನು ಯಾಕೆ ಕೈ ಮಾಡ್ತೀಯ, ತಡೀರಿ ಅಂತೀಯ ಅಂದವನು ಸಿಟ್ಟಿಗೆದ್ದು ಗಂಡ ಒಂದು ಬಾರ್ಕೋಲಲ್ಲಿ ಬರೆಸೇಬಿಟ್ಟು. ಏನು ಬಾರ್ಕೋಲಲ್ಲಿ ಹೊಡೆದ ತಕ್ಷಣ ಹೆಣ್ಮಗಳು ಸಿಟ್ಟು ಬಂತ. ಏಯ್ ಕೂಲ್ ಡೌನ್ ಅಂದಕ್ಕೆ, ತಡಿ ಯಾಕೆ ಅವಸರ ಮಾಡಿ, ನಾನು ಇವತ್ತು ಗುರುವಾರ ದಾನಮ್ಮನ ವಾರ ಮಾಡೀನಿ. 4 ಮಂದಿಗೆ 5 ಕರೆದು ಭಿನ್ನಾಯ ಮಾಡಿಸಿ, ಸ್ವಾಮಿಗಳು ಬಂದಾರ, ದೇವ್ರು ಬಂದಾರ, ಅವ್ರಿಗೊಂದಿಷ್ಟು ಎಡೆ ಮಾಡಿ ಉಣಿಸಿ ಬರೋದ್ರಾಗ ತಡ ಆಗೈತಿ. ನಮ್ಮ ಯಜಮಾನ ಹೊಲಕ್ಕೆ ಹೋಗ್ಯಾನಂತೇಳಿ ಎಣ್ಗಾಯಿ ಬದ್ನಿಕಾಯಿ ಮಾಡ್ಕೊಂಡು ಬಂದೀನಿ, ಸೋನಾ ಮೊಸರಿ ಅಕ್ಕಿ ಹಾಕಿ ಅನ್ನ ಮಾಡ್ಕೊಂಡು ಬಂದೀನಿ, ಬಿಳಿ ಜೋಳದ ರೊಟ್ಟಿ ಮಾಡ್ಕೊಂಡು ಬಂದೀನಿ. ಇಷ್ಟೆಲ್ಲ ಅಡುಗೆ ಮಾಡಿಕೊಂಡು ದೇವರಿಗೆ ಎಡೆ ಹಿಡಿದು ಸ್ವಾಮಿಗಳಿಗೆ ಗಣಾರಾಧನೆ ಮಾಡಿಸಿ ಬರೋದು ತಡ ಆಗೈತಿ ಅಂತ ವಿಚಾರ ಮಾಡ್ಲಾರ್ದಂಗೆ ನೀ ನನಗೆ ಕೇಳಲಾರ್ದಂಗೆ ಹೊಡೆದಿ ಅಂದ್ರೆ ನಾನು ತಂದಿರೋ ಪಲ್ಯ ಎಲ್ಲ ಬದ್ನಿಕಾಯಿ ಆಗಲಿ, ಅನ್ನೆಲ್ಲ ಅಕ್ಕಿ ಆಗಲಿ, ರೊಟ್ಟೆಲ್ಲ ಹಿಟ್ಟಾಗಲಿ ನನ್ನ ಶಾಪ ಅನ್ಲಕ್ಕೆ. ಇವ ತೆಗೆದು ನೋಡ್ತಾನ, ಅವು ಎಟ್ಟು ಹಂಗಾಯಿದ್ವು. ಅವು ಹೆಂಡತಿ ಕೈ ಮುಗ್ದ, ದಯಮಾಡಿ ನನಗೆ ಕ್ಷಮಾ ಮಾಡೋದು ತಪ್ಪಾಗೈತಿ. ನೀ ಶಾಪ ಮತ್ತು ನನಗೆ ರೊಟ್ಟಿಗೆ ಹಾಕಿ ಬಳೆ ಬಚಾವೈತಿ, ನನಗೆ ಶಾಪ ಹಾಕಿದ್ರೆ ಮತ್ತು ನಾನೇನಾದರೂ ನರಿ ಕ್ವಾಣಕ್ಕೆ ಅದು ಆಗೀಗಿನಿ, ನನ್ನ ಶಾಪ ಹೊಳಿತಕ್ಕು ಅಂತೇಳಿ ಹೆಂಡತಿ ಕಾಲು ಹಿಡ್ಕೊಂಡ. ಹೆಣ್ಮಗಳು ತಥಾಸ್ತು ಅಂದ್ಲಕ್ಕಿ. ದಾನಮ್ಮನ ವರ್ಕೌಟ್ ಆತು ನನ್ನ ಧಾರಾವಾಹಿ ಅಂದ್ಲಕ್ಕಿ. ಧಾರಾವಾಹಿ ವರ್ಕೌಟ್ ಆತು ಅಂಥೇಳಿ ನೋಡ್ರಿ ಎಂಥ ಶಾಣೆತನ ಮಾಡ್ಯಾರ ನೋಡಿ. ಒಯ್ದಾಳ ಒಣ ಹಿಟ್ಟು, ಅಕ್ಕಿ, ಬದ್ನಿಕಾಯಿ. ನಿಮ್ಗೆ ಹೇಳೋ ಉದ್ದೇಶ ಟಿ ವಿ ಎಟ್ಟು ವಿಚಿತ್ರ ಶಾಣೆತನ ಮಾಡಿ ಮನೆಯೊಂದು 3 ಬಾಗಿಲು ಮಾಡಿ ನಮ್ಮ ಮನಸ್ಸಿಗೆ ವಿಕಾರ ಮಾಡಿ ಗಂಡನಿಗೆ ಹೊಟ್ಟೆ ಉಪವಾಸ ಕೆಡಿವಿ ಈ ರೀತಿ ಬೆರಿಕ್ತನ ಮಾಡಕ್ಕೆ ಹಸ್ತೈತಿ ಅಂತಂದ್ರೆ ಟಿ ವಿ ನೋಡೋದ್ರಾಗಿಂತ ಬೆರಿಕ್ತನ ಬರ್ತದೆ ಹೊರತು. ಆದ್ರೆ ಪುರಾಣ ಪ್ರವಚನ ಕೇಳೋದ್ರಿಂದ ಆಣವಮಲ, ಮಾಯಾಮಲ, ಕಾರ್ಮಿಕಮಲ, ತ್ರಿವಾಶಗಳೆಲ್ಲಗೂ ಮೂರಿ ಎಲ್ಲ ರೀತಿಯಾದಂತಹ ಸುಸಂಸ್ಕೃತವಾದಂತಹ ಬದುಕು ನಮ್ಮದಾಗಬೇಕು ಅಂತಂದರೆ ಹಾನಗಲ್ ಕುಮಾರಶಿವಗಳಂಥ ಮಹಾತ್ಮರ ಪುರಾಣ ಕೇಳಿದರೆ ನಮ್ಮ ಬದುಕು ಸಾರ್ಥಕ ಆಗ್ತದೆ ಅನ್ನುವಂಥದ್ದು ನಾವೆಲ್ಲ ಗಮನಿಸಬೇಕಾಗಿರುವಂಥದ್ದು. ಇಂಥ ಪುರಾಣ ಕೇಳೋದ್ರಿಂದ ಈ ಥರ ಬೆರಿಕ್ತನ ಬರಲ್ಲ ನೋಡಿ. ನಾವೆಲ್ಲರೂ ಕೂಡ ಪುರಾಣ, ಪ್ರವಚನ, ಕೀರ್ತನ ಎಲ್ಲವನ್ನೂ ಕೇಳಬೇಕು, ಆ ಮೂಲಕ ನಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಕುಮಾರಶಿವಗಳ ಚರಿತ್ರೆ 1 ತಿಂಗಳು ಹೇಳಿದರೂ ಮುಗಿಯಂಗಿಲ್ಲ. ಆದರೂ ಆ ಪ್ರಯತ್ನವನ್ನು ಪೂಜ್ಯ ನಿರಂಜನ ದೇವರು ಮಾಡ್ತಾ ಇದ್ದಾರೆ. ಅವರು ಈ ವರ್ಷ ಈ ಗಜೇಂದ್ರಗಡಕ್ಕೆ ಪುರಾಣ ಪ್ರವಚನ ಹೇಳಲಿಕ್ಕೆ ನಿಮ್ಗೆ ದೊರೆತಿದ್ದು ಭಾಳ ಪುಣ್ಯ ವಿಶೇಷ. ಅವರು ಕರ್ನಾಟಕ, ಆಂಧ್ರ 2 ರಾಜ್ಯಗಳಲ್ಲಿ ನಿರಂತರವಾದಂಥ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ತಿರುಗ್ತಾ ಸಂಚಾರವನ್ನು ಮಾಡ್ತಾ ಇರುವಂಥದ್ದು ನಾವೆಲ್ಲ ಹೆಮ್ಮೆ ಪಡಬೇಕಾಗಿರುವಂಥದ್ದು. ನಮ್ಮ ಯುವ ಸ್ವಾಮಿಗಳಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಬಂಗಾರದ ಪದಕವನ್ನು ಪಡೆದುಕೊಂಡಂಥ ಒಬ್ಬ ಶ್ರೇಷ್ಠ ಸ್ವಾಮಿಗಳು ಅಂದರೆ ಅವರು ನಿರಂಜನ ದೇವರು. ಭಾಳ ಉತ್ತಮ ಅಭ್ಯಾಸಿಗಳು ಆಗಿದ್ದಾರೆ. ಅಷ್ಟೇ ಸರಳತೆ, ಸಾತ್ವಿಕತೆ, ಸೇವಾಭಾವದೊಂದಿಗೆ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರ ತಾತ್ವಿಕವಾದಂಥ ಸಮಾಜ ಕಟ್ಟುವಲ್ಲಿ ನಮ್ಮದೂ ಕಿಂಚಿತ್ ಸೇವೆ ಆಗಬೇಕು ಅಂತೇಳಿ ಕುಮಾರೇಶ್ವರ ಜಯಂತಿ ಸಮಿತಿಯ ಕಾರ್ಯದರ್ಶಿಗಳಾಗಿ ಅವರು ಮುಂಡರಗಿಯಲ್ಲಿ ಮಾಡಿರುವಂಥ ಸೇವೆ ಅನುಪಮವಾಗಿರುವಂಥದ್ದು. ಹಳ್ಳಿಗೆ ನಿರಂತರವಾದಂಥ ರುದ್ರಾಕ್ಷಿ ಧಾರಣ, ಸಾವಿರ ಜನರಿಗೆ ರುದ್ರಾಕ್ಷಿ ಧಾರಣ, ಲಿಂಗಧಾರಣ, ವಿಭೂತಿ ಧಾರಣೆಯನ್ನು ಮಾಡ್ತಾ ಇನ್ನೂ ಒಂದು ಮಠದ ಜವಾಬ್ದಾರಿಯನ್ನು ವಹಿಸಿಕೊಳ್ಳದೆ ಒಬ್ಬ ಸಾತ್ವಿಕ ಸಾಧಕರಾಗಿ ಜನರ ಹತ್ತಿರಕ್ಕೆ ಈ ಸಂಸ್ಕೃತಿ ಸಂಸ್ಕಾರವನ್ನು ನೀಡಬೇಕು ಅನ್ನುವಂತಹ ಮನೆಯನ್ನು ಬಿಟ್ಟು, ಪೂರ್ವಾಶ್ರಮವನ್ನು ಬಿಟ್ಟು, ತಂದೆ ತಾಯಿಯ ಪ್ರೀತಿಯನ್ನು ಬಿಟ್ಟು ಸಮಾಜವೇ ನನ್ನ ತಂದೆ ತಾಯಿ ಅನ್ನೋ ಭಾವದೊಂದಿಗೆ ಅವರು ಸೇವೆ ಮಾಡ್ತಾ ಇದ್ದಾರೆ. ಇದು ನಿಜವಾಗಲೂ ಕೂಡ ಭಾಳ ದೊಡ್ಡ
ಹೆಮ್ಮೆ ಪಡಬೇಕಾಗಿರುವಂಥದ್ದು. ಅಂಥ ಅಪರೂಪದ ಸೇವಾಭಾವ ಅಧ್ಯಯನಶೀಲ ಒಬ್ಬ ಸಾತ್ವಿಕ ಸಾಧಕರನ್ನು ನಾವು ನಿರಂಜನ ದೇವರಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅವರು ಒಂದು ತಿಂಗಳ ಪರ್ಯಂತ ಕುಮಾರ ಶಿವೇಗಳವರ ಚರಿತ್ರೆಯನ್ನು ಹೇಳ್ತಾರೆ. ತಾವೆಲ್ಲರೂ ಕೂಡ ಆ ಪುರಾಣ ಪ್ರವಚನ ಕೇಳಿ ಪುನೀತರಾಗ್ರಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಪುರಾಣ ಸೇವಾ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೆ ಬಸವಾದಿ ಶಿವಶರಣರ ಆಶೀರ್ವಾದ, ಕುಮಾರ ಮಹಾಶಿವೇಗಳವರ ವಿಜಯಮಾಂತೇಶ್ವರರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹಾರೈಸಿ ಎರಡು ಮಾತಿಗೆ ವಿರಾಮವನ್ನು ನೀಡ್ತೀನಿ.